ಹರೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಕಾಯ ಗುಣರಾಶೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸತ್ಸಾಂಗ ರೂಪಾಯ ಸರ್ವಾಧಿಷ್ಠಾನಮೋ ಗಣಪತಿಲೇಖನಾಶಾಯ ಪಾರ್ಥತಾರತೆ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನವೇ. ಅಜ್ಞಾನತಿಮಿಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ನಿಜಾತ್ಮಗುರುಂ ಭಜೆ. ಹರಿಕಥಾಮೃತ ಸಾರ ಗುರುಗಳ ಕರ್ಣದಿಂದ ಪನಿತ ಕೇಳವೆ ಪರಮ ಭಗವದ್ ಭಕ್ತರಿದನ ಗರುವೆ ಕೇಳುವುದು ಇದನ ಗರುವೆ ಕೇಳುವುದು. ಸಿದ್ಧ ಸಾಧನ ಬಿಂಬಕಾಂಬೋಜಕ್ಕೆ ಪದ್ಮವಲ್ಲಭನಮ್ಮ ವಿಜಯ ವಿಠಲ ಬಲಿವ ಪದ್ಮವಲ್ಲಭನಮ್ಮ ವಿಜಯ ವಿಠಲ ಬಲಿವ. ಹರಿ ನಮಃ ಹರೇ ನಮಃ. ಚಕ್ರಾಬ್ಜ ಮಂಡಲದ ವ್ಯಂಜನದ ಮೊದಲೇ ಲೈನು ಬರ್ತಕ್ಕಂಥ ರೂಪ ಇದು. ಅವ್ರ ಲೇಖಕರನ್ನ ಪಪವನ್ನು ಈ ಎಲ್ಲ ಭಗವದ್ ರೂಪಗಳನ್ನು ಬರ್ತಕ್ಕಂತಹ ಉಪಾಸನೆ ಯಾವ ರೀತಿ ನಾವು ಮಾಡ್ಕೋಬೇಕು ಅಂತ ಬನ್ನಿ. ನಿನ್ನೆ ನಿಮ್ಗೆ ಕರ್ಮೇಂದ್ರಿಯದಲ್ಲಿ ಬರ್ತಕ್ಕಂಥ ವಾಕ್ ಅಂತ ಬನ್ನಿ. ಆಪ್ನಿಂದ ಏನಪ್ಪ ಅಂದ್ರೆ ಶಬ್ದ ಉತ್ಪತ್ತಿ ಆಗ್ತದೆ, ತೇಜದಿಂದ ಶ್ರವಣ ಉತ್ಪತ್ತಿ ಆಗುತ್ತೆ, ಅಂತಃಕರಣ ಉದಾಸದಿಂದ ಹೋಗ್ತದೆ. ಈ ಉಪಾಸನೆ ವಾಕ್ಯೇಂದ್ರಲ್ಲ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಶಬ್ದಗಳು ಮನಸ್ಸಲ್ಲಿ ಹುಟ್ಟುತ್ತವೆ. ಆ ಹುಟ್ಟಿದ ಶಬ್ದಗಳನ್ನ ಹೊರಗಡೆ ಹೆಂಗ್ ಬರಬೇಕು, ಆ ಶಬ್ದಗಳು ಯಾವುವು, ಅಜಾದಿ 51 ಭಗವದ್ ರೂಪಗಳು ಅಂಬೋ ಆ ಸ್ಮರಣೆ ನಮಗೆ ಸದಾ ಬರಬೇಕು. ಯಾಕಿಷ್ಟು ಒತ್ತಡ ಮಾಡಿ ಹೇಳ್ತಾ ಇದಂದ್ರೆ ಅಜಾದಿ 51 ಅಂದ್ರೆ ಕನ್ನ ಹಿಡಿದು ಅದು ಅಳಕ್ಷಜ್ಞ ಅಕಾರದಿಂದ ಚಕಾರ ತನಕ ಬರ್ತಕ್ಕಂಥ 51 ಅಕ್ಷರಗಳು ಇಡೀ ಸಕಲ ವೇದಗಳ ಸಾರ ಬರ್ತಗಳು. ವೇದ, ಉಪನಿಷತ್ತು, ಬ್ರಹ್ಮಸೂತ್ರ ಭಾಷೆ ಏನ ಹೇಳಿ 84 ಲಕ್ಷ ಯೋನಿಯಲ್ಲೇ ಬರ್ತಕ್ಕಂಥ ಸಕಲ ಜೀವರಾಶಿಗಳ ಮುಖದಿಂದ ಬರ್ತಕ್ಕಂಥ ಶಬ್ದ ಎಲ್ಲವೂ ಈ 51 ಅಕ್ಷರದಿಂದನೇ ಎಂಬುದು ತಿಳ್ಕೊಬೇಕು. ಅಕ್ಷರ ಮತ್ತು ಅಕ್ಷರ ಅಂತ. ಅಕ್ಷರ ಅಂದ್ರೆ ಸಾವು ಇಲ್ಲದಂತದ್ದು, ಮುಕ್ತದ್ದು ಪರಮಾತ್ಮನೇ, 19ನೇ ಸಾವು ಇಲ್ಲದಂತ ವ್ಯಕ್ತಿ. ಬ್ರಹ್ಮಾದಿ ಸಕಲ ದೇವತೆಗಳು ಶರರು. ಅದಕ್ಕೆ ಈ 51 ಅಕ್ಷರಗಳು ಅಪೌರೇಷ, ಅದಕ್ಕೆ ಸಾವಿಲ್ಲ, ಅದಕ್ಕೆ ಹುಟ್ಟಿಲ್ಲ. ಆ ಅಕ್ಷರದಿಂದ ಬರ್ತಕ್ಕಂಥ ಪ್ರತಿಯೊಂದು ಶಬ್ದಗಳು ಪರಮಾತ್ಮನ ನಾಮಗಳು ಅಂತ ತಗೋಬೇಕು. ಆ ಎಲ್ಲ ನಾಮಗಳನ್ನ ನುಡಿಲಿಕ್ಕೆ ವಾಗೇಂದ್ರಿಯ ಬಹಳ ಮುಖ್ಯ. ನಮಗೆ ಮನುಷ್ಯಗೆ ಏನಪ್ಪಾ ಅಂದ್ರೆ ಪಂಚ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯ ಅದೇ. ಪಶುಗಳಿಗೆ ವಾಗೇಂದ್ರಿಯ ಅದೇ, ಆದ್ರೆ ವಾಚಾಭಿಮಾನಿ ಇಲ್ಲ. ಪರಿಪೂರ್ಣವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಬಿಟ್ಟು ಮಿಕ್ಕಲಾದ ಎಲ್ಲಾ ಜಾತಿಯೊಳ ಬರ್ತಕ್ಕಂತಹ ಎಲ್ಲ ಜೀವರಾಶಿಯಲ್ಲಿ ಬರ್ತಕ್ಕಂಥ ಎಲ್ಲೂ ಶಬ್ದಗಳನ್ನ ಹೊರಗಡೆ ಹಾಕ್ಲಿಕ್ಕೆ ಆಗ್ತಾ ಇದೆ. ತನ್ನ ಅಭಿಪ್ರಾಯವನ್ನ ಶಬ್ದದ ಮುಖಾಂತರ ಪ್ರಕಟ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಪರಮಾತ್ಮ ಬ್ರಾಹ್ಮಣ ಮನುಷ್ಯ ಜನ್ಮಕ್ಕೆ ಕೊಟ್ಟಂತ ಒಂದು ದೊಡ್ಡ ಅದ್ಭುತ ಅನುಗ್ರಹ. ಕೊಟ್ಟಾನ ಅಂದ್ರೆ ಆತ್ಮೆ ಆ ರೂಪದಲ್ಲಿ ಬಂದಂತ ನಮಗೆ ಇದು ತೋರಿಸ್ತಾ ಇದ್ವಿ, ತೋರಿಸ್ತಾನೆ. ನನಗದು ವಿಶೇಷವಾಗಿ ಬರ್ತಕ್ಕಂಥ. ಯಾಕಂದ್ರ ಅದು ಬೇರೆ ಬೇರೆ
ವಿಶೇಷವಾಗಿ ರೂಪ ಚಿಂತೆ ಏನ್ ಮಾಡ್ಲು ಬರ್ತೀವ ನಾವು. ಆ ಅಕ್ಷರಗಳ ಶಬ್ದಗಳ ಉಪಾಸನೆ ನಮಗ ಭಗವಂತನ ನೋಡ್ಬೇಕು, ಭಗವಂತನ ಕಾಣಬೇಕು, ಭಗವಂತ ಹತ್ರ ಹೋಗ್ಬೇಕು ನಾನು ಅಂತಂದ್ರೆ ಈ ಅಕ್ಷರಗಳ ಉಪಾಸನೆಯನ್ನ ಬಹಳ ತಗೋಬೇಕಾಗ್ತದೆ. ನನಗೊಂದು 15 ದಿನ ಕೆಳಗೆ ಒಂದ್ ಮಾತು ಹೇಳಿದ್ದೆ ನನ್ನ ಹುಬ್ಬಳ್ಳಿ ಒಳಗೆ ಒಬ್ರು ಇದ್ದ ಹರಪನಹಳ್ಳಿ ಅವರು. ದಾಸರೇ ನನಗೆ ಏನ್ ಉತ್ತರ ಕೊಡ್ತೀರಿ ನೀವು ಅಂತ ಹೇಳಿದ್ರು. ನೋಡಮ್ಮ, ನಾನೇನ್ ಹೇಳಿ ನೀನ್ ಏನ್ ಇಟ್ಕೊಂಡಿಯ, ಸಾಕಷ್ಟು ಅಧ್ಯಯನ ಮಾಡಿಯ, ಅದು ಅಧ್ಯಾಪನ ಆಗ್ಬೇಕು. ನೀನ್ ಇವತ್ತು ಪ್ರಾರ್ಥನಾ ಮಾಡಕು, ಹರಿಕಥಾಂತರಿಕ ಶ್ಲೋಕ ಹೇಳಿ ಅದ್ ನಿಂಗೆ ಸೂಚನೆ ಕೊಡ್ತ ಅಂದ್ರೆ ಅಜಾದಿ 51 ಭಗವದ್ ರೂಪಗಳನ್ನು ನೀನು ಅನುಸಂಧಾನ ಮಾಡ್ಕೋ ಕೊನೆಗೆ. ಅವ್ರ ಕೊನೆ ಕಾಲದ ತನಕ ಅದನ್ನೇ ಮಾಡು. ಅವ್ರೆಲ್ಲ 18 ಪುರಾಣ ಓದಿ ಮುಗಿಸಿದ್ದಾರ ಪೂರ. ಅವ್ರ ಮನೆಯೊಳಗೆ ಭಾಗವತ ಒಂದು 108 ಬೇರೆ ಭಾಗವತ ಸಪ್ತಾಹ ಆಗಿದೆ. ಅನೇಕ ಜನ ಬ್ರಾಹ್ಮಣರು, ಪಂಡಿತರು, ಸುಧಾ ಪಂಡಿತರು ಎಲ್ಲರೂ ಅಧ್ಯಯನ ಮಾಡಿ ಪಾರಾಯಣ ಮಾಡಿ ಕೊಟ್ಟಂತವನ್ನ ಈ ರೀತಿ ತಿಳ್ಕೊಂಡು ಹೋದ್ರಮ್ಮ ಅಂದ್ರೆ ಸ್ವಪ್ನ ಆಯ್ತು. ನಾನು ಯಾಕೆ 51 ಅಕ್ಷರ ಬಗ್ಗೆ ಹೆಚ್ಚು ಆ ತಲೆ ಕೆಡಿಸ್ಕೊಳಕತ್ತೇನೆ ಅಂತಂದ್ರೆ, ಇದು ಭಗವದ್ಗ ಬಹಳ ಪ್ರೀತಿ ಅದ. ಅಂದ್ರ ಸಂಸಾರ ಬಂಧನದ ನನಗ ಬಿಡುಗಡೆ ಹೊಂದಬೇಕು, ಈ ಸಂಸಾರ ಚಕ್ರದಿಂದ ಹೋಗ್ಬೇಕಾದ್ರೆ ಮೇಲ್ ಪದ್ರ ಬಹಳ ಗಟ್ಟಿರ್ತದೆ. ಭೂಮಿಯ ಮೇಲ್ ಪದ್ರ ಬಹಳ ಗಟ್ಟಿರ್ತದೆ. ಮನೆಗೆ ಪಾಯ ತೋಡ್ಬೇಕಾದ್ರೆ ಮೇಲ್ ಪದ್ರ ಬಹಳ ಗಟ್ಟಿರ್ತದೆ. ಒಳಗಡೆ ಹೋದಂಗೆಲ್ಲ ಲೂಸ್ ಆಗ್ತದೆ. ಒಂದೊಂದ್ಸತಿ ಯಾವ್ದೋ ಒಂದೆರಡು ಬಂಡಿ ಅಡ್ಡ ಬಂದ್ರೆ ಅಲ್ಲೇ ಗುಡುಗುಡನ್ ಸಪ್ಪಳ ಬರ್ತದೆ, ನಿಂತ್ಕೋತದೆ. ಹಿಂಗ ನನ್ನ ಸಾಧನ ಶಬ್ದ ಮುಖಾಂತರ ಆಗುತ್ತು. ಇದಕ್ಕೆ ಹಿಂದ್ ಕೇಳೋದೇನಪ್ಪ ಅಂದ್ರೆ ಗರುಡಾರೂಢನಾಗಿ ಬರ್ತಕ್ಕಂಥ ಪರಮಾತ್ಮ ರೂಪ ಚಿಂತನೆ ಅಂದ್ರೆ ಅದಕ್ಕೆ ಗರುಡಾಸನ ಅದು ಶಬ್ದ ಬೃಹಸ್ಪತಿ ಅಭಿಮಾನಿ ಅಂತ ಉಪಾಸನೆ ಮಾಡ್ಕೊಂಡಾಗ ನನಗ ಗರುಡ ಮಾರ್ಗ ಸಿಗ್ತದೆ. ಶೇಷ ಮಾರ್ಗ, ಗರುಡ ಮಾರ್ಗ ಅಂತ ಎರಡು ಬರ್ತದೆ. ಯಾಕಂದ್ರೆ ನನಗೆ ಈ ಚಕ್ರಾಜ ಮಂಡಲೊಳಗೆ ನಾವ್ ಏನ್ ಮಾಡ್ಬೇಕಂತಂದ್ರೆ ಎರಡನ್ನು ಇಲ್ಲೇ ನಾವ್ ತಯಾರು ಮಾಡ್ಕೋಬೇಕು, ಮೇಲೆ ಏನ್ ಸಿಗುದಿಲ್ಲ. ಈಗ ನಾವು ಬೇರೆ ದೇಶಕ್ಕೆ ಹೋಗಿರ್ತೀವಿ ಅಂದ್ರೆ, ನಾನು ಈ ಊರ್ ಬಿಟ್ಟು ನಾಳೆ ಬೆಂಗಳೂರಿಗೆ ಬರ್ತೀನಿ ಅಂತ ಇಟ್ಕೊಳ್ತೀನಿ. ನಾನು ಬೆಂಗಳೂರಿಗೆ ಬರೋಕಾರೆ ಒಂದಿಷ್ಟು ದುಡ್ಡು ಇಟ್ಕೊಂಡು ಬರ್ಬೇಕು. ಇಲ್ಲಿ ಅಲ್ಲಿ ದುಡ್ಡಕ್ಕಿಲ್ಲ ನನಗೆ. ಈಗ ಫಾರಿನ್ ಇರ್ತಾರ, ಅವ್ರು ಇಲ್ಲಿ ಬಂದು ದುಡ್ಡು ಅಲ್ಲಿ ದುಡ್ಡು ತಗೊಂಬಂದು ಇಲ್ಲಿ ಖರ್ಚು ಮಾಡಕ್ಕೆ ತರಬೇಕು. ಅದರಂತೆ ಸಾಧಕರು ಇಲ್ಲಿಂದ ಹೋಗಿ ಅಲ್ಲಿ ಪುಣ್ಯ ಉಳಿಸ್ಕೊಂಡು ವಾಪಸ್ ಬಂದು ಮತ್ತೆ ಇಲ್ಲಿ ಕೆಲಸ ಮಾಡ ಪುಣ್ಯ ಸಂಪಾದನೆ ಮಾಡ್ಕೊಂಡು ಹೋಗ್ಬೇಕು. ಇನ್ನು ಮುಕ್ತಿಗೆ ಹೋಗ್ಬೇಕಾದ್ರೆ ಇಲ್ಲೇ ಸಾಧನೆ ಮಾಡ್ಕೊಂಡು ಹೋಗ್, ಬೇರೆ ಎಲ್ಲಿ ಇಲ್ಲ. ಇದು ಬಹಳ ವಿಶೇಷವಾಗಿರ್ತಕ್ಕಂಥ. ಆ ರೀತಿ ಉಪಾಸನೆಗೆ ನಾನು ಗರುಡ ಮಾರ್ಗ ಆಯ್ಕೊಂಡ್ರೆ ಪ್ರತಿಯೊಂದು ಅಕ್ಷರಗಳು ಅಂತ ಭಗವತ್ ಸ್ವರೂಪ. ಭಗವತ್ ಸ್ವರೂಪ ಅಂದ್ರೆ ರೂಪ ಅಂದ ತಕ್ಷಣ ಮತ್ತೆ ಅಲ್ಲಿ ಶಬ್ದ, ರೂಪ, ರಸ, ಗಂಧವನ್ನು ಒಡ್ಡ ಟಕ್ ಅಂತ ವಾಸನೆ ಬರ್ತದಲ್ಲಿ. ಈ ವಾಸನಾ ರೂಪಗಳು ಎಷ್ಟು ಬಂದಾವ ಅಂದ್ರೆ ಕಣ್ಣಲ್ಲಿ ಮತ್ಸ್ಯನಾಮಕ, ಕಿವಿಯಲ್ಲಿ ಕೂರ್ಮನಾಮಕ, ಮತ್ಸ್ಯ, ಕೂರ್ಮ, ವರಾಹ ನಾಲಿಗೆ ಒಳಗೆ, ನಾರಸಿಂಹ ಶಿಖದಲ್ಲಿ, ನಾಸಿಕದಲ್ಲಿ ವಾಮನ, ಬಾಯಲ್ಲಿ ಕರ್ಮ ನಮ್ಮ ಪರಶುರಾಮ, ಕೈಯಲ್ಲಿ ಏನಪ್ಪಾ ಅಂದ್ರೆ ರಾಮ, ಕಾಲಲ್ಲಿ ಕೃಷ್ಣ, ಗುದ ಉಪಸ್ಥದಲ್ಲಿ ಬುದ್ಧ, ಗುದದಲ್ಲಿ ಏನಪ್ಪಾ ಅಂದ್ರೆ ಕಲ್ಕಿ ಅಂತ. ಹಿಂಗ ಈ ವಾಸನಾ ರೂಪಗಳು ಇವು ಭಗವಂತ ರೂಪಗಳು. ಈ ವಾಸನಾ ರೂಪಗಳನ್ನ ನೋಡ್ಬೇಕಾದ್ರೆ ನನಗ ಇದು ಬೇಕು, ಯಾವುದು ಅಕ್ಷರಾಭಿಮಾನಿ ಇಟ್ಕೋ. ಅಜಾದಿ ನಮ್ಮ ಭಗವದ್ ರೂಪಗಳು ಉಪಾಸನೆ. ಅದಕ್ಕೆ ಅಭಿಮಾನಿ ಯಾರು, ಶಬ್ದಾಭಿಮಾನಿ ಯಾರು ಅಂದ್ರೆ ಬೃಹಸ್ಪತಿ ಅಂತ ಉಪಾಸನೆ. ಆ ಬೃಹಸ್ಪತಿ ಉಪಾಸನೆ ಅಂತ ಉಪಾಸನೆ ಮಾಡ್ಕೊಂಡು ಏನಾಗ್ತದೆ, 800 ವರ್ಷ ಏನಪ್ಪಾ ಅಂದ್ರೆ ಭೀಷ್ಮಾಚಾರ್ಯ ಜನ್ಮ ಇಟ್ಕೊಂಡೈತಿ.
ಇಲ್ಲೇ 100 ವರ್ಷ ನನ್ನ ಮನಸ್ಸಿನ ನನ್ನ ಜೀವದ ಆಯುಷ್ಯ ಆದ್ರೆ ಇನ್ನು 8 ಏನ್ ಬರ್ತದಲ್ಲ, ಆ 8 100 ಅವಲ್ಲ, ಅವು ಏನಪ್ಪಾ ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧನ ಮೋಕ್ಷ, ಇವು 8 ಕರ್ಮಗಳು. ಒಂದೊಂದಕ್ಕೂ ಒಂದೊಂದು 100 ವರ್ಷ ಅಂತ ಇಟ್ಟುಕೊಂಡು ಏನಪ್ಪಾ ಸಾಧನೆ ಮಾಡಿಸ್ಬಿಡ್ತಾರೆ ಪರಮಾತ್ಮ. 100 ವರ್ಷದಾಗ ಆಗೋದು ನಮಗೆ ಒಂದೇ ಇದ್ರೊಳಗೆ ಮುಗಿಸ್ಬಿಡ್ತಾನೆ ಟಕ್ಕ, ಒಂದೇ ದೇಹದ 8 ದೇಹದಿಂದ 800 ವರ್ಷದಿಂದ ಆಗ್ತಕ್ಕಂಥ ಕಾರ್ಯ ಒಂದು. ಇದಕ್ಕೆ ನಾನು ದೇವ ವೃತ ಅಂತ ಆಗ್ಬೇಕು. ಭೀಷ್ಮನ ಹೆಸರು ದೇವರಥ ಅಂದ್ರೆ ದೇವತೆಗಳ ಗುರುಗಳಾಗ್ತಕ್ಕಂಥ ಆಚಾರ್ಯ ಭೀಷ್ಮರ ಉಪಾಸನೆ ಇಟ್ಕೊಂಡು ಆ ಶಬ್ದಗಳಿಗೆ ಅವ್ರು ಕೊಟ್ಟಂತಹದ್ದು ಅಲ್ಲೇ ವರ್ಣ. ವರ್ಣ ಅಂದ್ರೆ ಯಾವ ವರ್ಣದಲ್ಲಿದ್ದೆ ನಾನು ಇದು ತಗೋಬೇಕು. ವರ್ಣ ಅಂದ್ರೆ ಬ್ರಾಹ್ಮಣ ವರ್ಣದಲ್ಲಿದ್ದೆ ನಾನು, ಆ ಬ್ರಾಹ್ಮಣ ವರ್ಣದಲ್ಲಿ ನನಗೆ ಏನ್ ಬೇಕು ಅಂತ ಶಬ್ದಗಳು ಬೇಕು. ಭಗವತ್ ಪರವಾಗಿರ್ತಕ್ಕಂಥ ಜ್ಞಾನ ಬರಬೇಕು ಅಂತ ಶಬ್ದ ತಗೋಬೇಕು. ಅಂತ ಶಬ್ದ ಎಲ್ಲಿ ತಗೋಬೇಕು? ವಾಕಿ ತಗೋಬೇಕು. ಅದಕ್ಕೆ ವರ್ಣಾಶ್ರಮ ಅಂತ 2 ಬರ್ತದೆ. ತುರ್ಯಾಶ್ರಮಕ್ಕೆ ನಾನು ಇದೇ ದೇಹದಿಂದ ಹೋಗ್ಬೇಕಾಗ್ತದೆ. ಬ್ರಾಹ್ಮಣ ಜನ್ಮ ತುರ್ಯಾಶ್ರಮ. ಸನ್ಯಾಸಾಶ್ರಮ ಅಂತೀವಿ. ಸನ್ಯಾಸ ಆಶ್ರಮ ಇದ್ರಾಗ ತಗೋಬೇಕಾದ್ರೆ ಏನಪ್ಪಾ ಅಂದ್ರೆ ಕರ್ಮವನ್ನ ಮಾಡು, ಕರ್ಮದ ಫಲವನ್ನು ತ್ಯಾಗ ಮಾಡುವಂತ ಬರ್ತದೆ ಅಷ್ಟೇ. ಇದು ಈ ನಮ್ಮ ಕರ್ಮೇಂದ್ರದಿಂದ ಬರ್ತಕ್ಕಂಥದ್ದು. ಯಾವ್ದು ಬೃಹಸ್ಪತಿ ಉಪಾಸನೆ ಶಬ್ದದಿಂದ ತಗೊಂಡ್ರೆ ನನಗೆ ಈ ವಾಗೇಂದ್ರಲ್ಲಿ ಬಂದ ತಕ್ಷಣ ನಂದು ಆ ಸ್ಪರ್ಶ ಏನಾಗ್ತದೆ ಅಂದ್ರೆ ಈ ಕರ್ಮದ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಕೊಡ್ತಾನೆ ಪರಮಾತ್ಮ. ಬಾಯಿ ತೆಗೆದಾಗ ಒಳಗ ದಂತ ಬರ್ತದೆ, ಅಲ್ಲಿ ನಾಲಿಗೆ ಬರ್ತದೆ, ಅಲ್ಲಿ ಸಂಕ್ರಂದನಂತ ಒಳಗಡೆ ಬರ್ತಾನ ಯಾರು ಕಿರುನಾಲಿಗೆ ಬರ್ತದೆ, ಅಲ್ಲಿ ಕಿರುನಾಲಿಗೆಯಿಂದ ಒಳಗಡೆ ಗಂಟಲು ಬರ್ತದೆ. ಅಲ್ಲೇನಪ್ಪಾ ಅಂದ್ರೆ ಆ ಮುಖ್ಯ ಪ್ರಾಣದಲ್ಲಿ ಕೂತ್ಕೊಂಡಿರ್ತಾರೆ. ಈ ರೀತಿ ಒಂದರಿಂದ ಒಂದೊಂದೇನಪ್ಪ ಒಳಗಡೆ ಹೋಗಿ ಹೋಗಿ ಕೊನೆಗೆ ಆ ಮನಸ್ಸಿಂದ ಹೊರಗಡೆ ಬರ್ತಕ್ಕಂಥ ಕಾರ್ಯ ಇಲ್ಲಿ ಪ್ರಕಟ ಆಗ್ತದೆ. ಯಾರು ಸಾಧಕನಾದಂತ ವ್ಯಕ್ತಿ ವೈಕುಂಠಕ್ಕೆ ಹೋಗ್ಬೇಕಂತಂದ್ರೆ ಆ ಶಬ್ದ ಮತ್ತು ಪಾದ ಬರ್ತದೆ ಕೊನೆಗೆ ಕೆಳಗಡೆ ಏನಪ್ಪ ಅಂದ್ರೆ ಪಾದಮಾನಿದೆ ಅಂತ ಒಳಗೆ ಸಮೇಧ ನಾಮಕ ನಿಪ್ಪಾಂತಿ ಅನ್ನೋ ಬರ್ತದೆ. ಕರ್ಮೇಂದ್ರ ಪಾದ ಪಾಣಿ ಪಾಯು ಉಪಸ್ಥ ಅಂತ ಹೇಳ್ತೀವಿ. ಪಾಣಿ ಆದ್ರೆ ಪಾದ ಬರ್ತ. ಆ ಪಾದ ಯಾವ್ದು ಏನ್ ಮಾಡ್ಬೇಕಂತ ವಾಗೇಂದ್ರಿಯನು ಒಂದು ಪಾದ ಮಾಡ್ಕೋಬೇಕು. ನಾವು ಮನಸ್ಸು ಒಂದು ಪಾದ ಮಾಡೋದು. ಪಾದವೆನ ಪದ ವಾಂಗ್ ಮನೋಮಯ ಪಾದ ರೂಪ ಪ್ರಹ್ಲಾದ ಪೋಷಕ. ಏನ್ ಅದ್ಭುತ ಮಾತು. ಕರ್ಮೇಂದ್ರಿಯದೊಳಗ ಪಾದ, ಇಲ್ಲಿ ನಮಗ ವಾಗೇಂದ್ರಿಯದಲ್ಲಿ ಏನಪ್ಪಾ ಅಂದ್ರೆ ಕರ್ಮೇಂದ್ರ ಬರ್ತದ. ವಾಗೇಂದ್ರಿಯದಲ್ಲಿ ಒಂದು ಪಾದ, ಮನಸ್ಸು ಒಂದು ಪಾದ, 2 ಪಾದ ಮಾಡಿದ್ರೆ ನಾನು ವೈಕುಂಠಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಅಂದ್ರೆ ಈ ಪಾದದ ಅಭಿಪ್ರಾಯ ನಾವು ಹೆಂಗ್ ತಗೋಬೇಕು ಕರ್ಮೇಂದ್ರ ಒಳಗ. ಅದಕ್ಕೆ ಆ ಪಾದದಲ್ಲಿ ಯಾರು ಜಯಂತ ಇದ್ದಾನ ಅಭಿಮಾನಿ ಮುಖ್ಯ ಪ್ರಾಣದಿರ್ತಾರ, ಭಾರವದ್ರೂಪ ನಾಮಕನಾಗಿ ಕೃಷ್ಣ ಪರಮಾತ್ಮ ಕುತ್ಕೊಂಡ ಅಂತ ಉಪಾಸನೆ ಮಾಡ್ಕೊಂಡು ಈ ಪಾದದ. ಅದಕ್ಕೆ ಇಲ್ಲಿ ವಾಗೇಂದ್ರಲ್ಲಿ ಪರಶುರಾಮ ಇದ್ದಾನೆ, ಅಗ್ನಿ ಇದ್ದಾನೆ ಅಂತ. ಅಲ್ಲಿ ಅಗ್ನಿ ಒಳಗೆ 3 ಬರ್ತಾವ ವಿಶೇಷವಾಗಿ. ಒಂದು ಹೈಗ್ರೀವ ರೂಪ ಒಂದು ಬರ್ತದೆ, ಕೃಷ್ಣ ರೂಪ ಒಂದು ಬರ್ತದೆ, ಪರಶುರಾಮ ರೂಪ ಒಂದು ಬರ್ತದೆ ವಾಗೇಂದ್ರ ಒಳಗೆ ಅಗ್ನಿ ಒಳಗೆ. ಯಾವ ರೀತಿ ಬರ್ತದ ಹೈಗ್ರೀವ ರೂಪ ಪರಶುರಾಮ ರೂಪ ಅಂದ್ರೆ ಒಂದು ದೀಪ ಹಚ್ಚಿ ನೀವು ಹಿಂಗ್ ಇಟ್ಟುಕೊಂಡ್ರಿ, ನೋಡಿ ಮೆಣ್ಣು ಬತ್ತಿ ಹಚ್ಚಿಟ್ಕೊಂಡ್ರೆ ಅದು ಬತ್ತಿ ಮೇಲೆ ಏನ್ ಬರ್ತದೆ ಕೆಂಪದ ಬಂಗಾರ ಕಲರ್ ಬರ್ತದೆ ಅಂತ ಹೇಳ್ತೀನಿ. ಅದಕ್ಕೆ ಹೈಗ್ರೀವ ರೂಪ ಅಂತ ಹೇಳ್ತೀನಿ ಅಗ್ನಿ ಒಳಗೆ. ಅದ್ರ ಮೇಲೆ ಸ್ವಲ್ಪ ಕೆಂಪು ಬರ್ತದೆ, ಅದು ಪರಶುರಾಮ ರೂಪ ಅಂತ ಬರ್ತದೆ. ಆ ಪರಶುರಾಮದ ಮೇಲೆ ನೀಲಿಯ ಬೆಳಕು ಬರ್ತದೆ ಒಂದು ಸಣ್ಣದು, ಅದು ಕೃಷ್ಣ ರೂಪ ಅಂತ ಬರ್ತದೆ. ಅದ್ರ ಮೇಲೆ ಕಪ್ಪು ಬರ್ತದೆ, ಏನಪ್ಪಾ ಅಂದ್ರೆ ಕುಬೇರ ರೂಪ ಅಂತ, ದೈತ್ಯ ರೂಪ. ಆ ದೈತ್ಯರು ಮಾಡಿ ಸಮಸ್ತ ಕರ್ಮ ಅಂತ ತಗೊಂಡ್ಬೇಕು. ಒಂದು ಲಾಜಿಕ್ ಅನ್ಬೇಕು. ನೀವು ಬಟ್ಟನ್ನ ತಗೊಂಡೋಗಿ ಆ ಬಂಗಾರದ ಬೆಳಕು ಏನ್ ಬರ್ತದೆ ದೀಪ ಅಲ್ಲಿ ಇಟ್ರೆ ಸುಡಂಗಿಲ್ಲ. ಅದು ಜ್ಞಾನದ ಪ್ರತ್ಯೇಕ. ಈ ರೀತಿ ನಾವು
ಆ ವಾಗೇಂದ್ರಲ್ಲಿರ್ತಕ್ಕಂಥ ಅಗ್ನಿಯನ್ನ ಉಪಾಸನೆ ನಾನು ಮಾಡ್ಕೋಬೇಕು. ಯಾವ ರೂಪ? ಒಂದು ಹಯಗ್ರೀವ ರೂಪ, ಎರಡನೇದು ಪರಶುರಾಮ ರೂಪ, ಮೂರನೇದು ಶ್ರೀಕೃಷ್ಣ ರೂಪ. ಈ ರೀತಿ ಉಪಾಸನೆ ಮಾಡ್ಕೊಂಡಾಗ ಆ ಅಗ್ನಿ ನಮ್ಮ ನಾಡಿಯೊಳಗ ಮುಖದಲ್ಲಿ ಬರ್ತಕ್ಕಂಥದ್ರೊಳಗ ಅವಾಗ ಅದು ಒಂದು ಪಾದ ಆಗ್ತದೆ. ಆ ನರಸಿಂಹ ರೂಪ ಎಲ್ಲಿದೆ ಅದು ನನ್ನ ಮನಸ್ಸಿನೊಳಗೆ ಇದೆ. ಅಲ್ಲೇ ಮಹಾರುದ್ರ ದೇವರು ನರಸಿಂಹರ ಉಪಾಸನೆ ಮಾಡ್ತಾರೆ. ಹೀಗಾಗಿ ಮನಸ್ಸು ಒಂದು ಪಾದ ಆಗ್ತದೆ, ವಾಗೇಂದ್ರಿಯ ಒಂದು ಪಾದ ಆಗ್ತದೆ, ಎರಡು ಪಾದ ವೈಕುಂಠಕ್ಕೆ ಹೋಗ್ಲಿಕ್ಕೆ ಬರ್ತದೆ. ಇದು ಏನಪ್ಪಾ ಅಂದ್ರೆ ನಮಗೆ ಶೇಷ ಮಾರ್ಗ ಆಗೋದಲ್ಲ, ಗರುಡ ಮಾರ್ಗ ಆಗ್ತದೆ. ಪ್ರಸೂತಿ ಜನನಿ ಪಾದಕ್ಕೆ ಅಭಿಮಾನಿ ಯಾರು? ನಮ್ಮ ದಕ್ಷ ಪ್ರಜಾಪತಿ. ದಕ್ಷ ಪ್ರಜಾಪತಿ ಹಸ್ತಕ್ಕೆ ಅಭಿಮಾನಿ ಕರ್ಮೇಂದ್ರ. ಈ ದಕ್ಷತೆ ಅಂದ್ರೆ ಏನು ಅಂದ್ರೆ, ಇದನ್ನ ಯಾವ ರೀತಿ ನಾನು ದಕ್ಷತೆ ಅನುಗ್ರಹ ಆಗಿದ್ದಿಲ್ಲ ಅಂದ್ರೆ ಯಾವ ರೀತಿ ಆಗ್ತದೆ ಅಂದ್ರೆ, 32ನೇ ಸಂಜೆ ಒಳಗೆ ಒಂದ್ ಕಡೆ ಬರ್ತದೆ ದಾಸರಾಯಣ. ದಕ್ಷ ಯಜ್ಞ ಭಂಜನನೆ ವೀರಪಾಕ್ಯ ವೈರಾಗ್ಯಾಧಿಪತಿ ಸೌರಕ್ಯ ಚೆಮ್ಮನ ಅಂತ. ಇಲ್ಲ ರುದ್ರದೇವರು ಮತ್ತೆ ನರಸಿಂಹದೇವರು ಇಬ್ಬರು ಮನಸ್ಸಿನ ಒಂದು ಪಾದ ಅಂತಂದಾಗ, ವಾಗೇಂದ್ರ ಒಂದು ಪಾದ ಅಂತ ಅನುಸಂಧಾನ ಇಟ್ಟುಕೊಂಡಾಗ, ಇಲ್ಲ ದಕ್ಷ ಪ್ರಜಾಪತಿ ಹಸ್ತಕ್ಕೆ ಅಭಿಮಾನಿ ಇದೆ, ಆತ ಅಹಂಕಾರ ಖಂಡನ ಆಗ್ತದೆ. ಅಕಸ್ಮಾತ್ ಮನಸ್ಸು ಮಾತು ಎರಡು ಪಾದ ಅಲ್ಲ ವೈಕುಂಠಕ್ಕೆ ಹೋಗವಂತ ಹಂಗೆ ಖೂಲ್ಲ ಬಿಟ್ನಂದ್ರ ಈ ದಕ್ಷ ನನ್ನ ಮನಸ್ಸನ್ನ ಹೊಯ್ದಾಡಿಸ್ತಾನ, ಅದಕ್ಷ ಆಗ್ತದೆ ಮನಸ್ಸು. ಮನಸ್ಸು ಅದಕ್ಷ ಆಯ್ತಂದ್ರೆ ಇಂದ್ರಿಯಗಳು ಕ್ಷಮತೆಯಿಂದ ಇರೋದಿಲ್ಲ, ಚಿತ್ತ ಬೇರೆ ಆಗ್ತದೆ, ಚಿತ್ತ ಚಾಂಚಲ್ಯ ಆಗ್ತದೆ, ಶೇಷ ಮಾರ್ಗ ಬಿಟ್ಟು ಹೋಗ್ಬಿಡ್ತದೆ, ಗರುಡ ಮಾರ್ಗ ಬಿಟ್ಟು ಶೇಷ ಮಾರ್ಗಕ್ಕೆ ಹೋಗ್ತದೆ, ಗರುಡ ಮಾರ್ಗ ಬಂದ್ ಆಗ್ತದೆ, ಗರುಡ ಬುದ್ಧಿಗೆ ಹೋಗೋದೇ ಇಲ್ಲ ಮನಸ್ಸು, ಅಂತಃಕರಣದ ಭಾಗ ತೆಗೆದೇ ಇಲ್ಲ ನನಗೆ. ಈ ರೀತಿ ಏನಪ್ಪಾ ಅಂದ್ರ ಆ ಶೇಷನ ಉಪಾಸನೆ, ಹಸ್ತಕ್ಕೆ ದಕ್ಷ ಪ್ರಜಾಪತಿ ಉಪಾಸನೆ, ದಕ್ಷನಲ್ಲೇ ನಾನು ಉಪಾಸನೆ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಏನ್ ಆಗ್ತದ ಅಂದ್ರೆ ನನಗೆ ಅಹಂಕಾರ ಖಂಡನ ಆಗ್ತದೆ. ಇದು ಸೃಷ್ಟಿ ನಂದಲ್ಲ, ದಕ್ಷ ಪ್ರಜಾಪತಿ ನಂದೇ ಸೃಷ್ಟಿ. ಕೈಯಾಗಿ ಹಿಡ್ಕೊಂಡು ಅಧಿಕಾರ ಬಂತು, ಕೈಯಾಗಿ ಬಂತಂದ್ರೆ ಅಲ್ಲಿ ಕೊಡೋ ಅಂತ ಟಕ್ಕಂತ ಈ ಮಂತ್ರ ಹೇಳೋರ್ ಕೈ ಹಿಂಗ್ ಮಾಡ್ತಾ ಇರ್ತಾರೆ, ನೋಡಿರ್ಬೇಕು ನೀವು. ಎ ಏ ವೇದ ಯೋಪಾಮಾಯತನ ವೇದ ಆಯತನವಾಂಬವತೆ. ಈ ಮುಷ್ಟಿಯನ್ನು ಹಿಡ್ಕೊಂಡು ಏರು ಕೆಳಗೆ ಹೋಗ್ತಾ ಇರ್ತಾರೆ. ಅದು ಅಧೀನತ್ವ, ಮನಸ್ಸನ್ನ ತನ್ನ ಅಧೀನ ತಗೋತಾನೆ, ಶಬ್ದಗಳು ತನ್ನ ಅಧೀನ ತಗೋತಾನೆ. ಅಲ್ಲಿ ಏನಾಗ್ತದೆ ಅಂದ್ರೆ ಆ ದಕ್ಷಿಣ ಅಧೀನ ಮನಸ್ಸಾದ ತಕ್ಷಣ ಆ ಮನಸ್ಸು ವಿಫಲ ಆಗ್ತದ. 4 ಮಂದಿ ನೋಡ್ರ ವಾವ ಎಷ್ಟು ಮಂತ್ರ ಹೇಳ್ತೋಣತ್ತವನು, ಹೆಂಗಿದ್ದಾರ ನೋಡಪ್ಪ ಅಂತ, ಅಧಿಕಾರ ಹೆಂಗ್ ಚಲಾಯಿಸ್ತಾನತ್ತವನು, ಹೆಂಗ್ ಮಾಡ್ತಾನೆ ಅವನು ಅಂತ ಅಹಂಕಾರದ ವ್ಯಾಪ್ತಿ ಆಗ್ತದೆ. ಅಹಂಕಾರ ಬಂದಾಗ ರುದ್ರದೇವರನ್ನ ಕೈ ಬಿಟ್ಟು ಬಿಡ್ತಾನೆ. ಯಾರೋ ದಕ್ಷ ಮನೋಭಿಮಾನಿ ರುದ್ರದೇವರನ್ನ ಕೈ ಬಿಡ್ತಾನೆ, ಮನಸ್ಸನ್ನ ಬಿಟ್ಟು ನಾನೇ ಸರ್ವಶ್ರೇಷ್ಠ, ನಾನೇ ದಾನ ಮಾಡ್ತೀನಿ, ನಾನು ಕೊಡ್ತೀನಿ ಅಂತ ಹೋಗ್ತಾನೆ. ಅವಾಗ ಯುದ್ಧ ಆಗ್ತದೆ. ಆ ಸತಿ ಹೋಗ್ತದೆ. ಎಲ್ಲಿ ಸತಿ ಅಂದ್ರೆ ದಕ್ಷ ಪ್ರಜಾಪತಿ ತನ್ನ ಸತಿಯನ್ನ ರುದ್ರದೇವರು ಕೊಟ್ಟ ಕಲ್ಯಾಣ ಮಾಡಿರ್ತಾನೆ. ಗಿರಿಜಾ ಕಲ್ಯಾಣ, ಪಾರ್ವತಿ ಕಲ್ಯಾಣ, ಉಮಾ ಕಲ್ಯಾಣ ಮಾಡ್ತಾನೆ. ಯಾವಾಗ ಸತಿ ಹೋಯ್ಬಿಟ್ಲು ಅಲ್ಲಿ ಭಗ್ನ. ಇದು ಹೆಂಗಂದ್ರ ಮನಸ್ಸಿಗೆ ಬುದ್ಧಿಗೆ ಏನಪ್ಪಾ ಅಂದ್ರೆ ಇಂದ್ರಿಯಗಳು, ಕರ್ಮೇಂದ್ರಿಯ, ಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯವು ಎಲ್ಲವೂ ಹತ್ತು ಏನಪ್ಪಾ ಅಂದ್ರ ಮನಸ್ಸಿನ ಜೊತೆಗೆ ಬುದ್ಧಿಗೆ ಸತಿ ಇರ್ಬೇಕು, ಮನಸ್ಸಿಗೆ ಸತಿ ಬರಬೇಕು, ಮನಸ್ಸು ಬುದ್ಧಿಗೆ ಸತಿ ಆಗ್ಬೇಕು. ಅವಾಗ ಈ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳೇನವಲ್ಲ ಇವು ಎಟ್ಟೇಟ ವರ್ಕ್ ಮಾಡಿದ್ರು ಅದು ಏನಪ್ಪಾ ಅಂದ್ರೆ ತನ್ಮಾತ್ರದಲ್ಲಿ ಬರ್ತದೆ. ಶಬ್ದ ಸ್ಪರ್ಶ ರಸ ರೂಪ ಗಂಧಾದಿಗಳು ಏನಾಗ್ತವ ಹರಿಪರವಾಗಿ ಆಗ್ತವ. ನಾನು ನಿನ್ನೆ ಒಂದ್ ಮಾತು ಹೇಳಿದ್ದೆ, ಶಬ್ದಗಳನ್ನ ನಾನು ಎಷ್ಟು ಪ್ರಯತ್ನ ಮಾಡ್ತೀನಿ, ಇದು ಹರಿಪರವಾಗಿ ಉಪಾಸನೆ ಮಾಡೋದು, ಆ ಶಬ್ದಗಳು ಉಳಿತಾವ ನಮಗೆ. ಆ ಶಬ್ದ ಹೆಚ್ಚಾದಂಗೆಲ್ಲ ನನ್ನೊಳಗೆ ಹೆಚ್ಚಾದಂಗೆಲ್ಲ ಅದಕ್ಕೆ ಪರಮಾತ್ಮನ ವಿಭೂತಿ ರೂಪಗಳಲ್ಲಿ ಕೊಡ್ತಾವ. ಒಂದಂದ್ರೆ ಆ ಶಬ್ದಗಳು ಪರಮಾತ್ಮ ಪರವಾಗಿ ಆಗ್ಬಿಡ್ತಾವ.
ಎಷ್ಟು ಶಬ್ದಗಳು ಹೆಚ್ಚು ನನ್ನಲ್ಲಿ ಉಳ್ಕೋತಾವ ಅಷ್ಟು ಶಬ್ದ ಏನಾಗ್ತದ ಸಿದ್ಧಿ ಆಗ್ತದೆ, ವಾಕ್ ಸಿದ್ಧಿ ಆಗ್ತದೆ. ಹಾಗೆ ನಾನು ಮಾತಾಡಕ್ಕಿಂತ ಮುಂಚೆ ವಿಚಾರ ಮಾಡೋದು, ನನಗೆ ವಾಕ್ ಸಿದ್ಧಿ ಬರಬೇಕಂದ್ರೆ ಏನ್ ಮಾಡಬೇಕು. ಅಷ್ಟ ಸಿದ್ಧಿ ಒಳಗ ವಿಶೇಷವಾಗಿರ್ತಕ್ಕಂಥ ವಾಕ್. ಒಂದು ವಾಕ್ ಸೃಷ್ಟಿ ಆಗ್ಬೇಕು ಅಂದ್ರೆ ಅಲ್ಲಿ ಸೃಷ್ಟಿ ಸ್ಥಿತಿ ಲಯ ನಿಯಮನ ಅಂತ ಏನ್ ಬರ್ತವಲ್ಲ, ಒಂದು ಶಬ್ದ ಸೃಷ್ಟಿ ಆಯ್ತು, ಅದು ಎಷ್ಟೊತ್ತು ನಿಲ್ಬೇಕು, ಅದು ನಿಲ್ಸ್ಬೇಕು, ಆಮೇಲೆ ಯಾವಾಗ್ಲೇ ಇದು ಆಟೋಮೆಟಿಕ್ ಪರಮಾತ್ಮ ತಾನೇ ಮಾಡ್ತಾನೆ. ಆ ಮಾಡ್ತಕ್ಕಂಥ ಕಾರ್ಯಕ್ಕೆ ಯಾವ ಅಕ್ಷರಾಭಿಮಾನಿ ಕುತ್ಕೊಂಡ ಅವು ಎಲ್ಲಿ ಹೋಗಿ ಬರ್ತಾವ. ಮನೋ ಆಕಾಶಕ್ಕೆ ಯಾಕೆ ಮನಸ್ಸನ್ನ ಬಿಟ್ಟಿದ್ದ ದಕ್ಷ ಪ್ರಜಾಪತಿ ಹಂಸರಾಜ್ ಅಂದ್ರೆ, ಅಕ್ಷರಾಭಿಮಾನಿ ದೇವರು ಮನಸ್ಸಿನ ಒಳಗಡೆ ಇರ್ತಕ್ಕಂಥ ಪ್ರಭೇದದೊಳಗೆ ಅಕ್ಷರಗಳ ಕಮಲದಂತ ಮನೋ ಆಕಾಶದಲ್ಲಿ ಇರ್ತಕ್ಕಂಥ ಸೂರ್ಯಗೆ ಹೋಗಿ ಬರ್ಬೇಕು ಅಕ್ಷರಾಭಿಮಾನಿ ದೇವತೆಗಳು. ಅವಾಗ ಆ ಶಬ್ದಗಳು ಏನಾಗ್ತಾವ, ಉತ್ತಮ ಶ್ಲೋಕಕ್ಕೆ ಹೋಗ್ತಕ್ಕಂಥ ಕಾರ್ಯ ಆಗ್ತಾವ. ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಅಕ್ಷರಗಳ ಗಮನದಲ್ಲಿರ್ತಕ್ಕಂಥ ಅಜಾದಿ 51 ಭಗವದ್ ಶಬ್ದಗಳ ಅಕ್ಷರಗಳು ಮನಸ್ಸಿಗೆ ಬಂದು ಅಲ್ಲಿ ಮನಸ್ಸಿಂದ ಮನಸ್ಸಲ್ಲಿರ್ತಕ್ಕಂಥ ಆಕಾಶಕ್ಕೆ, ಆಕಾಶ ಸೂರ್ಯ, ಆ ಸೂರ್ಯನಲ್ಲಿರ್ತಕ್ಕಂಥ ಆದಿತ್ಯಗೆ ನೈವೇದ್ಯ ಮಾಡಿ ಅದು ಉಚ್ಚಿಷ್ಟ ಪ್ರಸಾದವನ್ನಂತ ಶಬ್ದ ತಗೊಂಬಂದು ಆ ಶಬ್ದದಿಂದ ವಾಗೇಂದ್ರ ಮುಖ ಅದು ನನಗೆ ಗರುಡ ಮಾರ್ಕ್ ಆಗ್ತದೆ. ಅದನ್ನೇ ಉಪಾಸನೆ ಮಾಡಿಕೊಂಡ್ರೆ ಆ ವೈಕುಂಠಪತಿ ಮಧ್ಯರಂಗ ಶೇಷಶಾಹಿ ಆಗ್ತಕ್ಕಂಥ ಪರಮಾತ್ಮನ ಆ ಮಧ್ಯರಂಗ ದರ್ಶನ ಆಗ್ತಾ ಹೋಗ್ತದೆ. ಮನಸ್ಸಿನ ಅನೇಕ ದುಃಖಗಳೆಲ್ಲ ದೂರ ಆಗ್ತವ ಅಂತ ವಿಚಾರ ಬರ್ತದೆ. ಇದು ನಮಗೆ ಎಲ್ಲವರೆಗೂ ಗೋಚರ ಆಗೋದಿಲ್ಲ, ಅಲ್ಲಿವರೆಗೂ ದುಃಖನೇ. ಇನ್ನ ಪಾಣಿ, ಪಾದ, ಪಾಯು ಅಂತ ಬರ್ತದೆ. ಈ ಪಾಯುದ್ದು ವಿಶೇಷವಾಗಿ ಮಲ ವಿಸರ್ಜನೆ ಕಾರ್ಯ ಅಂತ ಪಾಯು. ಈ ಮಲ ಅಂದ್ರೆ ಯಾವ ರೀತಿ ಉಪಾಸನೆ ಮಾಡ್ತಾನೆ, ಇದಕ್ಕೆ ಎಲ್ಲಿಂದ ಬರ್ತದೆ ಅಂದ್ರೆ ಉದಾನ ವಾಯು ಉಪಾಸನೆ ಅಂತ. ವಾಸ್ತವ ವರ್ಣ ಇರ್ತಾನೆ ಜೀವ ಆದಾಗ ವಾಯಲ್ಲಿ ಮಿತ್ರನಾಮಕ ಸೂರ್ಯ ತಂದು ಕೂಡ್ತಾನೆ. ಈತನ ಉಪಾಸನೆ ನಾನು ಮಾಡ್ಕೊಳ್ಳಿಲ್ಲ ಅಂದ್ರೆ ಏನಾಗ್ತದೆ, ಮಿತ್ರನ ಉಪಾಸನೆ ಮಾಡ್ಕೊಳ್ಳಿದ್ರೆ ಬರೀ ನಾನು ಊಟ ಮಾಡಿದ ಮಲ ಅಷ್ಟೇ ಹೋಗ್ತದೆ. 3 ಭಾಗ ಆಗ್ತದ ಅಂತ ಹೇಳಿದೆ, ಊಟ ಮಾಡುವ ಅನ್ನ 3 ಭಾಗ ಆಗ್ತದೆ ಅಂತ ಹೇಳಿದೆ. ಒಂದು ಪುರುಷ ಭಾಗ ಅಂದ್ರೆ ಸ್ವಲ್ಪ ದೊಡ್ಡ ಭಾಗ ಹೊರಗಡೆ ಹೋಗ್ತದೆ ಮಲದ್ವಾರದಿಂದ. ಇನ್ನು 2 ಭಾಗ ಒಂದು ಮನಸ್ಸಿಗೆ ಹೋಗ್ತದೆ, ಒಂದು ಮಾಂಸಕ್ಕೆ ಹೋಗ್ತದೆ. ನೀರು ಏನಪ್ಪ 3 ಭಾಗ ಆಗ್ತದೆ, ಅದ್ರೊಳಗೆ ಒಂದು ಮೂತ್ರಕ್ಕೆ ಹೋಗ್ತದೆ, ಇನ್ನೊಂದು ರಕ್ತಕ್ಕೆ ಹೋಗ್ತದೆ, ಇನ್ನೊಂದು ಸೂಕ್ಷ್ಮವಾಗ ನಾಲಿಗೆ ಹೋಗ್ತದೆ. ತುಪ್ಪ ಅದು ಬುದ್ಧಿಗೆ ಒಂದ್ಸಲ ಹೋಗ್ತದೆ, ಅಸ್ಥಿಗೆ ಒಂದ್ಸಲ, ವೀರ್ಯಕ್ಕೆ ಒಂದ್ಸಲ, ಅದು ವಾಪಸ್ ಬರಲಿಲ್ಲ. ಯಾರು ಈ ರೀತಿ ಉಪಾಸನೆ ಮಾಡ್ಕೊಂಡು ಹೋಗ್ತಾರೆ, ಈ ಶಬ್ದದ ಸರ್ವ ಶಬ್ದ ವಾಚ್ಯನಾದ ಪರಮಾತ್ಮನ ಉಪಾಸನೆ ಅಂದ್ರೆ ಈ ಪಾಯದೊಳಗ ಈ ಮಲವನ್ನ ಹೆಂಗ ತೆಗಿತಾನ ಅಂತ ತಿಳ್ಕೊಂಡ್ರ, ಸುಜೀವಿ ಇದ್ದ ಅಂದ್ರ ರಜೋಗುಣ ತಮೋ ಗುಣದ ಶಬ್ದಗಳು ಅದ್ರಾಗ ಲಿಂಕ್ ಆಗಿರ್ತದೆ. ಆ ಗುಣ ನಿರ್ಲೇಪ ಮಾಡ ಕರ್ಮ ಆಗಿರ್ತದೆ, ಗುಣ ಲೇಪ ಆಗ. ಇದು ವಿಶೇಷ. ಇದು ನಿಮಗ ಮತ್ತೆ ಒಂದ್ಸಲ ಹೇಳ್ಬೇಕು, ಹಿಂದಕ್ಕೊಂದ್ಸಲ ಹೇಳಿದ್ವಿ. ಈ ಮಿತ್ರನಾಮಕ ಸೂರ್ಯನ ಉಪಾಸನೆ ಅಂದ್ರೆ ಪಾಪ ಕರ್ಮ, ಮಲ ಅಂದ್ರೆ ಪಾಪ, ಆ ಪಾಪ ಹೋಗ್ಬೇಕು, ಮಲ ವಿಸರ್ಜನೆ ಅಂತ ಹೇಳ್ತೇವೆ ನಾವು. ಮಲ ಅಂದ್ರೆ ಪಾಪ, ಅಮೇಧ್ಯ ಅಂತ ಹೇಳಿ, ಪುರುಷಕ್ಕೆ ಅಮೇಧ್ಯ ಅಂತ. ಇದಕ್ಕೆ ಪಾಪ ನನ್ನ ಮಾಡಿದ ಪಾಪ, ಪ್ರತಿಯೊಬ್ಬ ಸ್ತ್ರೀ ಪುರುಷರು ಪಾಪ ಎಷ್ಟಿರ್ತದಂದ್ರೆ ಅದು ಅಸ್ಥಿಗತ ಹೋಗುತ್ತೆ. ಅಸ್ಥಿಗತ ಪ್ರಾಣ ಅಂತ ಚಿತ್ತು, ಈಗ ಅಸ್ಥಿಗತ ಪಾಪ ಆಗಿದ್ದಂತ. ಈ 16 ಮೇಲಿನ ರೂಪ ಬರ್ತಾವಲ್ಲ, ಅಜಾದಿ 51 ರೂಪದ
ಆ 16 ರೂಪದಾಗ ಒಂದು ರೂಪ ಪಾಪನು ಬರ್ತದ, ಒಂದು ರೂಪ ಪುಣ್ಯನು ಬರ್ತದ, ಒಂದು ರೂಪ ಮಂತ್ರ ಅಂತ ಬರ್ತದ, ಒಂದು ರೂಪ ಸ್ವರದೊಳಗೆ. ಇದು ಆ ಪಾಪ ತಕ್ಕೋಬೇಕು ನಾವು. ಅವಾಗ ನನಗೇನಾಗ್ತದ, ಅಸ್ಥಿ ಹೆಂಗಾಗ್ಬೇಕು, ಮೇರಿ 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 ಮಿಂಚ್ಬೇಕು ನನಗೆ. ಈಗ ನಾ ಕಣ್ಣು ಮುಚ್ಕೊಂಡು ನಾನು ಒಳಗಡೆ ಕಣ್ಣಿಟ್ಟು ನೋಡಿದಾಗ ನನ್ಗೆ ಯಾಕೆ ಎಲ್ಲ ಕತ್ತಡದಂದ್ರ, ಅಸ್ಥಿಯಲ್ಲೇ ಏನಪ್ಪಾ ಅಂದ್ರೆ ವಿಶೇಷ ಆ ವಜ್ರದ ಸದೃಶವಾಗಿರ್ತದೆ. ಯಾಕಂದ್ರೆ ಅದು ವಜ್ರ ಆ ಆಯುಧ ಅಂತ ಮಾಡ್ಕೊಂಡು ದದೀಚಿ ಮಹರ್ಷಿಯವರ ಅಸ್ಥಿಯನ್ನ ತಗೊಂಡು ಇಂದ್ರ ಚಕ್ರ ಆಯುಧವನ್ನ ಮಾಡ್ಕೊಂಡು ಆ ಆಯುಧದಿಂದ ಒಬ್ಬ ದೈತ್ಯನ ಸಂಹಾರ ಮಾಡಿ. ಬ್ರಾಹ್ಮಣರು ಹೆಂಗಿರ್ತಾರ ಅಂದ್ರ, ದೇವತೆಗಳಿಗಾಗಿ ಎಲ್ಲಾ ದೇವತೆಗಳು ಬಂದು ದದೀಚಿ ಮುನಿ ಹತ್ರ ಕೇಳ್ತಾರೆ, ಸ್ವಾಮಿ ಒಬ್ಬ ದೈತ್ಯನ ಸಂಹಾರ ಆಗ್ತಾ ಭಗತ್ ಸಂಕಲ್ಪ ಅದ, ನೀವು ಆಶೀರ್ವಾದ ಮಾಡಕ್ಕೆ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಅವಾಗ ಇಂದ್ರ ಹೇಳ್ತಾನ, ಸ್ವಾಮಿ ಆ ದೈತ್ಯ ಏನಪ್ಪಾ ಅಂದ್ರೆ ಬ್ರಾಹ್ಮಣರ ಅಸ್ಥಿಯಿಂದ ಮಾಡುವ ಆಯುಧದಿಂದ ಹೋಗ್ಬೇಕಂತ, ಅದಕ್ಕೆ ನೀವು ಅಸ್ಥಿನ ದಾನ ಕೊಡಬೇಕಂತ ಕೇಳ. ಯಾರಾದ್ರೂ ನಾವು ಕೊಡ್ತೀವ, ಅಸ್ಥಿ ದಾನ ಕೊಟ್ರೆ ಜೀವನ ಸಿದ್ಧ ಹೋಗ ನಿಮ್ಗೆ ಏನಂತ ಅಂತೀನಿ. ಆ ದದೀಚಿ ಮಹರ್ಷಿಗಳು, ಆಯ್ತು ಭಗವತ್ ಸಂಕಲ್ಪಕ್ಕೆ ಎದುರಾಡಕ್ ಬರಂಗಿಲ್ಲಪ್ಪ, ನಾನು ಪ್ರಾಣ ನಿವಾರಣೆ ಮಾಡ್ಕೊತೀನಿ, ಅದು ಏನಪ್ಪಾ ಅಂದ್ರೆ ನೀವು ತಗೊಳ್ರಿ ದದೀಚಿ ಅಸ್ಥಿ ತಗೊಂಡೋಗಿ ಆಯುಧನ್ನ ಮಾಡ್ಕೊತೀವಿ. ವಜ್ರಾಯುಧ ಅಂತೀವಲ್ಲ ಅವು, ಆ ಇಂದ್ರನ ವಜ್ರಾಯುಧ ಆ ದದೀಚಿ ಮಹರ್ಷಿಯ ಅಸ್ಥಿಯಿಂದ. ಅದರಂತೆ ನಮ್ಮ ನಮ್ಮ ಅಸ್ಥಿಗಳೆಲ್ಲವೂ ವಜ್ರದಷ್ಟೇ ಸದೃಢವಾಗ್ಯವು. ವಜ್ರದಷ್ಟು ಸದೃಢ, ಅಷ್ಟು ಬೆಳಕದು. ವಜ್ರ ಹೆಂಗ್ ಹೊಳಿತದ ಹಂಗ್ ಹೊಳಿತದೆ. ಅದು ಯಾಕೆ ನಮ್ಗೆ ಹೊಳಿತದ, ಕೋಟಿ ಕೋಟಿ ಜನ್ಮ ಎತ್ಕೊಂಡು ಬಂದೀನಿ, ಆ ಪಾಪ ಎಲ್ಲ ಒಂದ್ ದೇಹ ಬಿಟ್ಟು ಇನ್ನೊಂದ್ ದೇಹಕ್ಕೆ ಅಸ್ಥಿ ಬಂದಪ್ಪ, ನಾವು ಮಾಡಿ ಪಾಪ ಅಸ್ಥಿಗತ ಆಗ್ಬಿಟ್ಟು. ಅದನ್ನ ತಕ್ಕೋಬೇಕು ಅಂತಂದ್ರ ಈ ಮಿತ್ರನಾಮಕ ಸ್ವರದ ಪತ್ನಿ ರೂಪಣ ಇರ್ತಕ್ಕಂಥ ಮಿತ್ರನಾಮಕ ಸ್ವರದಿಂದ ಅದ್ ನಿವಾರಣೆ ಆಗ್ತದೆ. ಪ್ರಾರ್ಥನೆ ಮಾಡುದು, ಸ್ವಾಮಿ ನನಗೆ ಅಸ್ಥಿ ಜೊತೆ ಪಾಪವನ್ನು ನಿವಾರಣೆ ಮಾಡ್ಕೋಬೇಕಂದಾಗ ಆ ಸ್ವಾಮಿ ಏನ್ ಮಾಡ್ತಾರ, ನಮ್ಮ ಅಸ್ಥಿನ ಬುಡಕಿಂದ ಭುಜದಿಂದ ಮೇಲ್ ಹೋಗ್ಬೇಕಾದ್ರ ಎಲ್ಲವನ್ನ ಏನ್ ಮಾಡ್ತಾರೆ, ಹೀಟ್ ಮಾಡ್ತಾರೆ ಚಕ್ಕ. ಆ ಹೀಟ್ ಮಾಡಿ ನಾರಿಯಲತ್ತಿನ ವರ್ಣ ಅದಕ್ಕೆ ನೀರ್ ಹೊಡಿತಾನೆ. ಅದು ಕಪ್ಪು ಇಲ್ಲ ಅನ್ನಂತ ಮಲ ಏನ್ ಬರ್ತದೆ, ನೀರು ಸಳ್ಳಂದು ನಮ್ಮ ಭುಜದ ಪಾಕೆಟ್ ಮಲದ ಪಾಕೆಟ್ನ ಬಂದು ಸೇರ್ತದೆ. ಅವತ್ತು ನಾವು ಅನುಗ್ರಹ ಆಗಿತ್ತು ನಮಗ ಅಂದ್ರೆ ನಾವು ಸದೃಢ ಇನ್ನವತ್ತು ಒಂದ್ 8 ಬೇರೆ ಬರೀ ಕಪ್ಪು ನೀರ್ ಹೋಗ್ತದೆ ಡೈಲಿ. ಅದಕ್ಕೆ ದುಃಖ ಪಡಬಾರ್ದು, ಅಯ್ಯೋ ನೀರ್ ಹೋಗ್ತದ, ನೀರ್ ಕಡಿಮೆ, ಏನಿಲ್ಲ, ಅದು ಸ್ವಾಮಿ ಅನುಗ್ರಹ ತಾನೇ ಕಮ್ಮಿ ಆಗ್ತದೆ. ಇದ್ರಂಗ ವಾರಕ್ಕೆ ಒಂದ್ 2-3 ಸಲ ಮಾಡ್ಕೊಂಡಿದೆ ಅಂದ್ರೆ ಕಪ್ಪು ನೀರೆಲ್ಲ ಹೋಗಿ ಬಿಳಿ ನೀರು ಬರ್ತದೆ ಒಳಗಡೆ. ಆ ಬಿಳಿ ನೀರು ಬಂದಾಗ ಕಪ್ಪು ಮಲ ಎಲ್ಲ ಹೋಗಿರ್ತದೆ. ವಜ್ರ ಸದೃಶವಾದ್ರಿಂದ ಅಸ್ಥಿ ಬೆಳಕು ಬರುತ್ತದೆ ಒಳಗಡೆ. ಆ ಬೆಳಕಿನೊಳಗೆ ಏನಪ್ಪಾ ಅಂದ್ರೆ ವಜ್ರ ಬೆಳಕಿನೊಳಗೆ ಯಾರು ಆ ನಾಗಪ್ಪ ಹಾವು ತನ್ನ ಹಣೆಯಲ್ಲಿದ್ದಂತ ವಜ್ರವನ್ನ ಹೊರಗಡೆ ಇಟ್ಟು ಇಡೀ ಏನಪ್ಪಾ ಅಂದ್ರ ಅವು ಊಟ ಮಾಡ್ತ. ಹಂಗ ನನ್ನ ಜ್ಞಾನ ಏನಪ್ಪಾ ಅಂದ್ರ ಜ್ಞಾನ ಮನಸ್ಸಿನ ಅಜ್ಞಾನ ದೇವತ್ವೇಷ ನನ್ನಲ್ಲಿ ಕುತ್ಕೊಂಡು ಆ ವಜ್ರ ಬೆಳಕಿನೊಳಗೆ ಎಲ್ಲ ತತ್ವದೇವತೆ ಉಪಾಸನೆ ಅಂದ್ರ ಆ ಪಾಯದ ಕೆಲಸ ಎಷ್ಟು ದೊಡ್ಡದು ಮಲದ್ವಾರ ಅಂತ. ನಾವು ಮಲದ್ವಾರ ಏನ್ ತಿಳ್ಕೊಂಡು ಬರೇ ಮಲ ವಿಸರ್ಜನೆ ಮಾಡ್ಲಕ್ಕದ ಹೊರತು ಅದಕ್ಕೆ ಬೇರೆ ಇಲ್ಲ ಅಂತ ನಾವು ತಿಳ್ಕೊಂಡ್ವಿ. ಇಡೀ ಈ ಜನ್ಮ ಜನ್ಮಾಂತರವಾದ ಪಾಪವನ್ನ ಕಳಿಲಕ್ಕೆ ಆ ಮಲದ್ವಾರ ನಮ್ಗೆ ಕೂತ್ಕೊಂಡ ಪರಮಾತ್ಮ ಅಲ್ಲಿ ಮಿತ್ರ ನಮ್ಗೆ ಸೂರ್ಯ ಕೂತ್ಕೊಂಡ. ಯಾಕಂದ್ರೆ 12 ಸೂರ್ಯ 19 ಮಿತ್ರ ಅಂತ. ನಾಲಿಗೆಲ್ಲ ನೀರು ಯಾಕದ ಅಂದ್ರ ಆ ನಾನ್ ಮಾಡಿದ ಪಾಪವನ್ನೆಲ್ಲ ತೊಳಿಲಕ್ಕೆ ತಕ್ಕಂತ ಆ ಅಸ್ಥಿ ಬಿರುಕು ಬಿಟ್ಬಿಡ್ತದೆ. ಈ ನೀರು ಹೊಡಿತಾರೆ ವರ್ಣ ಅದೆಲ್ಲ ಕೆಳ ಬಂದು ಕೊಡ್ತದೆ. ಅಲ್ಲಿ ದೋಷ ಆಗಿರ್ತದಲ್ಲ, ಸ್ವಲ್ಪ ಕ್ರಾಕ್ ಬಂದಿರ್ತದೆ, ಅದನ್ನ ನಿವಾರಣೆ ಮಾಡ್ಲಕ್ಕೆ ನನ್ನ ಮೂಗಿನಲ್ಲಿರ್ತಕ್ಕಂತಹ ನಾಸದೃಶ್ಯರು ಅಶ್ವಿನಿ ದೇವತೆಗಳು ಅಸ್ಥಿಯನ್ನೆಲ್ಲ ರಿಪೇರಿಯ ಅಮೃತದ ಹಚ್ಚಿ ಏನ್ ಮಾಡ್ತಾರನ್ನ ಶುದ್ಧ ಮಾಡ್ತಾರೆ. ಆ ಅಸ್ಥಿಗತವಾಗಿರ್ತಕ್ಕಂತಹ ಪಾಪವನ್ನು ತೆಗೆದು ಹಾಕಿ ನನಗ ಪರಿಶುದ್ಧವಾದ ಜ್ಞಾನವನ್ನು ಕೊಡ್ತಾರೆ. ಆ ಬೆಳಕು ನನ್ನ ಜೀವನದ ಜ್ಯೋತಿ ಆಗ್ತದೆ. ಅದಕ್ಕೆ ದೀಪದಿಂದ ದೀಪಗಳು ಪರಮಟ್ಟಾದ ಶಿಬಿರಗಳ ತಾ ಪರಿಹರಿಸಿ ಪರಿಹಾರಗೈಸಿ
ಎಲ್ಲ ದಾಸರಾಯರು ಮಾಡಿದ್ದಾರೆ. ಆದ್ರೆ ಆ ಬೆಳಕನ್ನು ನಾನು ಹೆಂಗೆ ನೋಡಬೇಕು, ಈ ಈ ತತ್ವದೇವತೆಗಳನ್ನು ಹೆಂಗೆ ನೋಡ್ಬೇಕು ನಾನು? ಅಜಾದಿ ಭಗವದ್ ರೂಪಗಳಿಂದ ಬರ್ತಕ್ಕಂಥ ರೂಪ ಎಷ್ಟು ದೊಡ್ಡದ. ನಾನು ಇದನ್ನೆಲ್ಲ ಉಪಾಸನೆಗೆ ಹಚ್ಕೊಂಡ ಮಾತ್ರ ಸಾಧ್ಯ ಆಗ್ತದೆ ಹೊರತು ಎಲ್ಲದ್ರೆ 100% ಸಾಧ್ಯ ಆಗೋದು. ಅವಾಗ ಆ ಬೆಳಕಿನ ಒಳಗೆ ಪುಂಜ ತೇಜೀಪ್ಯಮಾನವಾಗಿ ಹೊರಗಡೆ ಹೆಂಗ್ ಬರ್ತದೋ ಹಂಗೆ ಒಳಗಡೆ ಆ ಬೆಳಕಿನ ಪುಂಜನ ಹಚ್ಚಿಬಿಟ್ಟು ಆ ಬೆಳಕಿನೊಳಗೆ ಏನಪ್ಪ ಅಂದ್ರೆ ತೈಜಸ್ ನಾಮಕ ಪರಮಾತ್ಮನ ದಿವ್ಯ ದರ್ಶನ ಆಗ್ತದೆ. ಇಲ್ಲೇ ವಿಶ್ವನ ಕಣ್ಣಲ್ಲಿ ವಿಶ್ವನ ಆಗಿರ್ತಾನ, ಆ ಒಳಗಡೆ ಗಂಟಲು ತನಕ ಹೋಗುತ್ತೆ ಬೆಳಕು. ಇಲ್ಲಿ ಕುತ್ಕೊಂಡು ನೋಡಿದೆ ಕಣ್ಣು ಮುಚ್ಚಿ ಇಲ್ಲ ಕೆಳಗೆ ಹೋದಾಗ ಆ ತೈಜಸ್ಸನ ದರ್ಶನ ಆಗ್ತದೆ. ಆ ತೈಜಸ ಏನ್ ಮಾಡ್ತಾ ನನಗೆ ಆ ಗಂಟಲಿಂದ ಒಳಗಡೆ ಗಂಟಲಲ್ಲಿ ಬರ್ತಕ್ಕಂಥದ್ದು ಏನಪ್ಪ ಪ್ರಯಾಗ ತೀರ್ಥ ಅಂತ ಹೇಳಿದ್ರು. ಅಲ್ಲ ಬ್ರಹ್ಮದೇವ್ರ ಸನ್ನಿಧಾನ ಇರ್ತದೆ. ಪ್ರಯಾಗ ಅಂದ್ರೆ ಯಾವುದು? ಯಮುನಾ, ಗಂಗಾ, ಸರಸ್ವತಿ ಈ 3 ನದಿಗಳ ಸಂಗಮ ನನ್ನ ಈ ಕುತ್ತಿಗೆ ಗಂಟಲಲ್ಲಿ ಬರ್ತದೆ. ಆ ಪ್ರಯಾಗದೊಳಗೆ ಒಂದ್ ಕಡೆಗೆ ಬ್ರಹ್ಮದೇವರು ಕುತ್ಕೊಂಡಿರ್ತಾರೆ, ಒಂದ್ ಕಡೆ ಕೃಷ್ಣ ಕುತ್ಕೊಂಡಿರ್ತಾನೆ. ಅಲ್ಲಿ 2 ಭಾಗ, ಒಂದು ಶ್ವಾಸಕ್ರಿಯೆ, ಒಂದು ಅನ್ನನಾಳ, ಒಂದು ಶ್ವಾಸನಾಳ ಅಂತ 2 ಬರ್ತದೆ. ಆ ಅನ್ನನಾಳ ಏನಪ್ಪಾ ಅಂದ್ರೆ ನನಗೆ ಶೇಷ ಮಾರ್ಗ ಆಗ್ತದೆ, ಆ ಶ್ವಾಸನಾಳ ಗಂಧ ಮಾರ್ಗ ಆಗ್ತದೆ. ಇದು ವಿಶೇಷವಾಗಿ ನನ್ ಪಾಪ ಹಂಗ ಇದ್ದಿದ್ದಕ್ಕೆ ಸೂಕ್ಷ್ಮವಾಗಿ ಒಂದ್ ಮಾತು ಹೇಳ್ಬೇಕಾಗ್ತದೆ. ಏನಂದ್ರೆ ಆ ಅನ್ನನಾಳಿಗೆ ಹೋಗ್ತಕ್ಕಂತ ಒಂದು ಹಗಳು ಶ್ವಾಸನಾಳಕ್ಕೆ ಹೋದ ತಕ್ಷಣ ಕೆಮ್ಮಿ 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 ಏನಾಗ್ತದೆ, ನಾವು ಆ ಒಂದ್ ಹರಳು ಸಹಿತ ಒಳಗಡೆ ಬಿಡಕ್ಕೆ ಹೊರ ಹಾಕ್ಬಿಡ್ತದೆ. ಎಲ್ಲ ದೋಷ, ಅನ್ನ ದೋಷ ಅಂತೇಳಿ ಒಳಗಿರ್ತಕ್ಕಂಥ ದೇವತೆಗಳು ಅದನ್ನ ತಗೊಂಬಂದಿಲ್ಲ. ಇದು ಎಲ್ಲರಿಗೂ ಅನುಭವಕ್ಕೆ ಬಂದ ವಿಚಾರ, ನೆನ್ಪಿಟ್ಕೋಬೇಕು. ಅಲ್ಲೇ ಆ ಜ್ಞಾನನ್ನ ಈಗೇನ್ ಹಾಕ್ತಿವಲ್ಲ, ಈ ಜ್ಞಾನನ್ನ ಹಾಕಿದಾಗ ಅಲ್ಲೇ ಬ್ರಹ್ಮದೇವರು ಬಹಳ ಆನಂದ ಪಡ್ತಾರೆ. ಅಲ್ಲಿ ಇರ್ತಕ್ಕಂಥ ಪಿತೃದೇವತೆಗಳು ಬಹಳ ಸಂತೋಷ ಪಡ್ತಾರ. ಇವತ್ತ ನನ್ನ ವಂಶದಲ್ಲಿ ಬಂದಂತ ಒಂದು ವ್ಯಕ್ತಿ ಈ ಪ್ರಯಾಗದೊಳಗೆ ಏನಪ್ಪಾ ಅಂದ್ರೆ ಪಿಂಡ ವಿಸರ್ಜನೆ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಕಾನ್ಸೆಪ್ಟ್ ಹೇಳ್ತಾರ. ಯಾಕಂದ್ರೆ ಇದೆಲ್ಲ ಕಣ್ಮುಂದ್ ನಡೀತಾ ಇದ್ದಾವಲ್ಲ. ಒಂದು ಸ್ಥೂಲ ಪಿಂಡ, ಒಂದು ಅನಿರ್ಧ ಪಿಂಡ, ಒಂದು ಲಿಂಗ ಪಿಂಡ ಅಂತ 3 ಬರ್ತದೆ. ಈ ಅನಿರ್ಧ ಮಧ್ಯಮ ಪಿಂಡ, ರುದ್ರ ಪಿಂಡ ಅಂತ ಅಲ್ಲೆಲ್ಲ ದೇವತೆಗಳು, ಎಲ್ಲ ದೈವಿ ಕಾರ್ಯ. ಅದು ಶ್ವಾಸನಾಳದೊಳಗೆ ಕಾರ್ಯ ಆಗ್ತಾ ಇರ್ತದೆ. ಅಲ್ಲಿಂದ ಹೋದಾಗ ಕೆಳಗಡೆ ಹೋದಾಗ ಅಲ್ಲಿ ಏನ್ ಬರ್ತದೆ ನನಗೆ, ಇಲ್ಲಿ 16 ಕಮಲ, ಇಲ್ಲಿ ದ್ವಾದಶ ಕಂಠದಲ್ಲಿ 2 ಕಮಲ ಬರ್ತದೆ. ಕೆಳಗಿದ್ರಾಗ ಏನಪ್ಪಾ ಅಂದ್ರೆ ಅಲ್ಲಿ 16, ಅದ್ರ ಕೆಳಗೆ 12, ಅದ್ರ ಕಡೆ 8, ಅದ್ರ ಕೆಳಗೆ 6, ಅದ್ರ ಕೆಳಗೆ ಏನಪ್ಪಾ ಅಂದ್ರೆ 6, ಅದ್ರ ಕೆಳಗೆ 3 ಬರ್ತದೆ, 4 ದಳ. ಹಿಂಗ ಆ ದಳಗಳ ವ್ಯಾಪ್ತಿ ಒಳಗಡೆ ದರ್ಶನ ಆಗೋದು ನಮ್ಗೆ ಎಲ್ಲಿಂದ ಬರ್ಬೇಕಂದ್ರೆ ಈ ಯಾವ ನಾಳ? ಶ್ವಾಸನಾಳದಿಂದ ಒಳಗು. ಅಲ್ಲೇ ಸರಸ್ವತಿ ನದಿ ಅದ, ಮತ್ತೆ ಗಂಗಾ ನದಿ ಅದ, ಯಮುನಾ ನದಿ. ವಿಷಯ ಇಡ ತಿಂಗಳ ಸುಷುಮ್ನ ಅಂತ 3 ನಾಡಿ. ಈ ಉಪಾಸನೆ ಪ್ರತಿಯೊಬ್ಬ ಸಾಧಕರಿಗೆ ಬರಬೇಕು. ಬಹಳ ಬಹಳ ರೇರ್ ಆಗ್ತದೆ ಬರಬೇಕಾದ್ರೆ. ಯಾವಾಗ ನಮ್ಗೆ ಯಾವಾಗ ಅದು ಶಾಸ್ತ್ರಾಳದ ಒಳಗೆ ಅನ್ನ ಹೋದ್ರೆ ಏನ್ ಆಗೋದಿಲ್ಲ ಅನ್ಬೇಕಾದ್ರೆ, ನನಗೆ ಯಾಕಂದ್ರೆ ಹೊರಗಡೆ ಕತ್ಲದಿಲ್ಲೆಲ್ಲ ಮಲ ಪಾಪ ತುಂಬ್ಕೊಂಡ್ಬಿಟ್ಟಿನಿ. ಪ್ರತಿಯೊಂದು ಇಂದ್ರಿಯಗಳೊಳಗ ಪ್ರತಿಯೊಂದು ಅಸ್ಥಿ 360 ಅಸ್ಥಿ ಬರ್ತು. ಆ 360 ಇಟ್ಟಿಗೆಗಳು ಇದು ಎಲ್ಲ ಬರ್ತದೆ. 360 ಅಂತ ಹೆಂಗ್ ಹೇಳ್ತಿ ಗೋಪಾಲ ಅಂದ್ರೆ, ನಚಿಕೇತಾಗ್ನಿ ಅಂತ ಬ್ರಹ್ಮ ವಾಯುದೇವರು ಹೇಳ್ತಾರೆ. ಇವ್ರು ಹೇಳ್ತಾರೆ, ಯಾರು? ಯಮದೇವ್ರು. ನಚಿಕೇತಗೆ ಅಗ್ನಿ ಕಟ್ಲಕ್ಕ 360 ಇಟ್ಟಂಗಿಟ್ಟು ಒಂದು ಹೋಮ ಮಾಡ್ತಲ್ಲ. ಆ ಹೋಮಕ್ಕೆ ಏನಪ್ಪಾ ಅಂದ್ರೆ ನಿನ್ನ ಹೆಸರು ನಚಿಕೇತಾಗ್ನಿ ಅಂತ ಹೇಳ್ತೀನಿ ಇರ್ತದ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲೇ ಆ ಅನ್ನದೊಳಗೆ ಬರ್ತಕ್ಕಂಥ ಈ ಅಸ್ಥಿಯಿಂದ ಆಗ್ತಕ್ಕಂಥ 360 ಅಸ್ಥಿಗಳ ಸೇರಿಸಿ ಒಂದು ಇಟ್ಟಿಗೆ ಮೇಲೆ ನಿಂತಾನಮ್ಮ ಅಂತೀವಲ್ಲ, ಆ ಮನಸ್ಸು ಜೀರ್ಣ ಚೂರ್ಣಗಳಿಂದ ಕೂಡಿದಂತ ಮನಸ್ಸು ಗಟ್ಟಿ ಅದು. ಅಂಥ
ಉಪಾಸಕರಿಗೆ ಏನಪ್ಪಾ ಅಂದ್ರೆ ನಾವು ಉಪಾಸನೆ ಬಂದ ಮಾತ್ರ ಸಾಧ್ಯ ಆಗ್ತದೆ. ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂತಂದ್ರ ಆ ಸರಸ್ವತಿ ನದಿಯನ್ನ ಚಿಂತನೆ ಮಾಡ್ಕೋಬೇಕು. ಯಾವುದು ಗಂಗಾ ನದಿಯನ್ನ ಚಿಂತನೆ, ನಿನ್ನೆ ಗಂಗಾದ ಬಗ್ಗೆ ಹೇಳ್ಕೊಂಡಿದ್ವಿ. ಸರಸ್ವತಿ ಗುಪ್ತನ ಅಡಿ, ಅದು ನಮ್ ಸುಮ್ಮನೆ ಗುಪ್ತವಾಗಿದೆ, ಒಳಗಡೆ ಅದು ಕಾಣಂಗಿಲ್ಲ. ಗಂಗಾ ಕಾಣ್ತ ಚಕ್ಕಂತ. ಯಮುನಾ ನೀಲ ನದಿ ಏನಪ್ಪ ಈ ನಮ್ಮ ಇದ್ರೊಳಗ 4 ಭಾಗ ಬರ್ತಾವ. ಒಂದು ಕಪ್ಪು, ಒಂದು ಬಿಳಿ, ಒಂದು ಕೆಂಪು, ಒಂದು ಹಳದಿ. ಏನಪ್ಪಾ ಅಂದ್ರೆ ಇಷ್ಟು 4 ಏನಪ್ಪಾ ಅಂದ್ರೆ ನಾಡಿ ಭಾಗ ಆಗ್ತವೆ. ಒಂದು ನೀಲಿ, ಒಂದು ಹಳದಿ, ಒಂದು ಕಪ್ಪು, ಒಂದು ಕೆಂಪು, ಒಂದು ಬಿಳಿ, 5 ನಾಡಿ ಬರ್ತವೆ. ಒಂದು ಸುಷುಮ್ನಾನ ಕಟ್ ಮಾಡಿ 5 ದಳ ಮಾಡಿ ಮತ್ತೆ ಅವು ಸೇರಿಸ್ತಾರೆ. ಅದು ಇನ್ನೊಮ್ಮೆ ನಾಡಿ ಪ್ರಕರಣಗಳು ಹೋದಾಗ ಅದು ಆ ಉಪಾಸನೆ ತಗೊಂಬಂದು. ಯಾಕಂದ್ರೆ ಇಲ್ಲಿ ಬಂದಿದ್ ನನಗೆ ಏನ್ ಬಂದದಂದ್ರೆ ಪಾಯಕ್ಕೆ ಹೋಗ್ಬೇಕು. ಆ ಪಾಯ ನನ್ನ ಎಂಥ ಮಲವನ್ನ ಬರೀ ನಿನ್ನೆ ರಾತ್ರಿ ಇದು ಊಟ ಮಾಡಿದ ಪ್ರಕಾರದಲ್ಲ, ಜನ್ಮ ಜನ್ಮಾಂತರ ಮಾಡಿ ಪಾಪ ಏನಪ್ಪಾ ಅಂದ್ರೆ ಅಸ್ಥಿ ಬಂದಿರ್ತದೆ. ಅಸ್ಥಿ ಜೊತೆಗೆ ನಮ್ಮ ಮೆದುಳಲ್ಲಿ ಬಂದು ಕುತ್ಕೊಂಡಿರ್ತದೆ. ಆ ಮೆದುಳಲ್ಲಿ ಬರ್ತಕ್ಕಂತ ಪಾಪ ಎಲ್ಲ ಅಸ್ಥಿ ಬಂದು ಎಣ್ಣೆ ಇದು ಕಟ್ ಮಾಡಿದ ತಕ್ಷಣ ಮೇಲಿಂದ ಇಳಿದು ಬಂದ್ಬಿಡ್ತದ. ಅಲ್ಲಿ ಗಂಗೆ ಏನ್ ಮಾಡ್ತಾಳ, ಜ್ಞಾನ ಗಂಗೆ ಬಂದು ಆ ಪಾಪವನ್ನೆಲ್ಲ ತೆಗೆದು ಹಾಕ್ತಾವ. ಪ್ರತಿಷ್ಠೆ ಮನುಷ್ಯ ಹಗುರಾಗ್ತಾನೆ. ಒಳಗ ದಿವ್ಯ ಜ್ಞಾನ ಬರ್ತದ, ಆ ಜ್ಯೋತಿ ಬರ್ತದ. ಆ ದೀಪಗಳು ಜ್ಯೋತಿ ಅಂತ ಹೇಳ, ದೀಪ ದೀಪಟ ಪರಮಟ್ಟಾಗಲತ್ತಂತ. ಅಲ್ಲಿ ಎಷ್ಟು ಅಂದ್ರ ಅನಂತ 24 ತತ್ವ ದೇವತೆಗಳಲ್ಲ, 24 ರೂಮ್ಗಳು ಬರ್ತಾವ. ಅಲ್ಲಿ 24 ತತ್ವ ದೇವತೆಗಳಲ್ಲಿ ಅನಂತ ಬಿಂಬಗಳು ಬರ್ತಾವ. ಒಂದು ದೀಪ ಜ್ಯೋತಿರ್ಮಯ ರೂಪ ಇರ್ತಕ್ಕಂಥದ್ದು. ಒಟ್ಟು 9 ಕೋಟಿ ಜ್ಯೋತಿಗಳನ್ನ ನನ್ನ ದೇಹದಲ್ಲೇ ಕಾಣ್ಲಕ್ಕ, ಸಾತ್ವಿಕ ರೂಪದಿಂದ ನೋಡ್ಲಕ್ಕೆ ಅಧಿಕಾರಿ ನಾವಿದ್ದೀವಿ. ಎಷ್ಟು 9 ಕೋಟಿ ಜ್ಯೋತಿ ಸ್ವರೂಪನಾಗಿರ್ತಕ್ಕಂತಹ ಭಗವಂತನ ಕಾಣ್ಲಕ್ಕ ಬ್ರಾಹ್ಮಣ ಶರೀರ ಏನಪ್ಪಾ ಅಖಂಡವಾಗಿ. ಈ ಮಲ ವಿಸರ್ಜನೆ ಹೋದಂಗೆಲ್ಲ ಅಷ್ಟಕ್ಕಿಂತ ಹೆಚ್ಚು ದೈತ್ಯರ ಇವು ಏನಪ್ಪಾ ನಂದಿ ಹೋಗ್ತಾವ ಒಳಗಡೆ. ಅಲ್ಲೇ ಹೋಗೋದು. ಅದಕ್ಕೆ ಯಾರು ಏನಪ್ಪಾ ಅಂದ್ರ ಆ ಪಾಯದಲ್ಲಿ ಕಲ್ಕಿಯನ್ನು ಉಪಾಸನೆ ಮಾಡ್ಕೊಂಡು ಹೋಗ್ತಾನೆ. ಆ ಕಲ್ಕಿ ಉಪಾಸನೆ, ಪಾಯದಲ್ಲಿ ಕಲ್ಕಿನ ಉಪಾಸನೆ ಮಾಡ್ಕೊಂಡು ಹೋದ್ರೆ ಆ ದೈತ್ಯರನ್ನ ಎಲ್ಲ ತುಂಡು ಹಾಕ್ತಾನೆ. ಕತ್ತಿಯನ್ನು ತಗೊಂಡು ಹೋಗ್ತಾನೆ. ಕತ್ತಿಯನ್ನು ಏರಿ ಆ ಕುದುರೆ ರೂಪದಲ್ಲಿ ಕುತ್ಕೊಂಡು, ಕುದುರೆ ಅಂದ್ರೆ ಜ್ಞಾನ, ಆ ಜ್ಞಾನದ ಖಡ್ಗವನ್ನ ತಗೊಂಡು ಹೋಗ್ತಾನೆ. ಕಲಿಕೆ ರೂಪ ಯಾವುದು? ಕುದುರೆ ಜ್ಞಾನ ಹೈಗ್ರೀವ ರೂಪ, ಕತ್ತಿ ಜ್ಞಾನ ಕತ್ತಿ. ಅದು ಏನಪ್ಪಾ ಅಂದ್ರ ಮಿತ್ರನ ಕರುಣೆಯಿಂದ ಮೇಲೆ ವಿವಸಾನ ಅನುಗ್ರಹದಿಂದ ಏನಪ್ಪಾ ಅಲ್ಲಿ ದೈತ್ಯನೆಲ್ಲ ವಾಮ ಭಾಗದಲ್ಲಿ ಬರ್ತಕ್ಕಂತೆಲ್ಲ ದೈತ್ಯನೆಲ್ಲ ತೆಗೆದು ಹಾಕಿ ಅಲ್ಲಿ ಉತ್ತಮ ಶ್ಲೋಕದನ್ನ ಸೃಷ್ಟಿ ಮಾಡಿ ಅಲ್ಲಿ ಮೇಲೆ ಬರ್ತಕ್ಕಂಥ ರೂಪ ಯಾವುದು ಅಂದ್ರೆ ಅಲ್ಲಿ ನಮಗ ಆ ಅಕೂತಿ ಮಗನಾಗಿರ್ತಕ್ಕಂಥ ಯಜ್ಞನಾಮಕ ಪರಮಾತ್ಮ ಅನುಗ್ರಹ ಪಾತ್ರವಾದ. ಯಜ್ಞನಾಮಕ ಅನುಗ್ರಹ ಪಾತ್ರ ನಂತರ ನನ್ನ ಪಾಯದಿಂದ ಬರ್ತಕ್ಕಂಥ ಮಾತಿದು. ಅಲ್ಲಿ ಮೇಲೆ ಉಪಸ್ಥ ಬರ್ತದೆ, ಕೆಳಗೆ ಬರ್ತದೆ ಉಪಸ್ಥ. ಮೊದಲು ಪಾಯ, ಆದರೂ ಉಪಸ್ಥ ಬರ್ತದೆ. ಉಪಸ್ಥನಲ್ಲಿರ್ತಕ್ಕಂಥ ಶತ್ರುಪಾದೇವಿ ಸಾಯಿಬಾಬನ ಅನುಗ್ರಹದಿಂದ ಅನಿರುದ್ಧನ ಅನುಗ್ರಹ ಪಾತ್ರ ಆಗ್ತೀನಿ. ಅವಾಗ ನನ್ನ ಮನಸ್ಸು ಶಾಂತ ಇರ್ತದೆ. ಇಷ್ಟು ಕೆಲಸ ನಾವು ಪ್ರತಿನಿತ್ಯ ಮಾಡ್ಕೊಂಡು ಹೋದ್ರೆ ನಾವು ಮನಸ್ಸು ಏನಪ್ಪ ದುಗುಡ ಇರಂಗಿಲ್ಲ. ಯಾವತ್ತ ನಿಶ್ಚಿತ ಪ್ರಜ್ಞಾಗಿರ್ತಾವ ಮನುಷ್ಯ. ಆರಾರು ಮಾಡುವ ವಂದನೆ ಹರಿ ನಿನಗೆ ಅರ್ಪಿತವೋ. ಈಗ ಈ ವಿಚಾರ ಏನ ಬಂದದಲ್ಲ ಇಷ್ಟು, ಇದರಲ್ಲಿ ನಾವು ಎಷ್ಟು ಜನ ಆ ಮಟ್ಟದ ತನಕ ಸಾಧನ ಆಗ್ಯದ. ಆತ್ಮಾವಲೋಕನ ಮಾಡಬೇಕು, ಏನ್ ದೋಷ ಇಲ್ಲ. ಅಭಿಮಾನ ತ್ಯಾಗ ಮಾಡ್ಬೇಕು ನಾವು. ಆ ಆತ್ಮಾವಲೋಕನ ಮಾಡ್ಕೊಂಡಾಗ ಆ ಶತ್ರುಪಾದೇವಿ ಸಾಯಂಭೌಮನಕ್ಕೆ ಅನುಗ್ರಹ ನಾನು ಪಾತ್ರ ಆಗಿನ ಅಲ್ಲಿ ಆನಂದದ ಉದ್ರೇಕ ಬರ್ತದ. ನನಗೆ ಉಪಸ್ಥಿತಲ್ಲಿರ್ತಕ್ಕಂಥ ಆನಂದ ನನಗೆ ಗೊತ್ತಾಗಬೇಕು. ಅದು ಮುಖದಲ್ಲಿ ತೋರ್ಕೊಡ್ತದೆ. ಉಪಸ್ಥಿತದಲ್ಲಿರ್ತಕ್ಕಂಥ ಶತ್ರುಪಾಯ ಸಾಯಂಭೌಮನು ಆನಂದಕ್ಕೆ ಅಭಿಮಾನ ದೇವತೆಗಳವರು, ಸೃಷ್ಟಿಗೆ ಅಭಿಮಾನ ದೇವತೆಗಳವರು. ಮೂತ್ರ ಹಿಡ್ಕೊಳ್ಳಕ್ಕ ಅವರೇ, ಮೂತ್ರ ತೆಗಿಲಕ್ಕ ಅವರೇ. ಮಗುವಿನ ಸೃಷ್ಟಿ ಮಾಡ್ತಾರೆ ಗಂಡಿನಲ್ಲಿ ಹೆಣ್ಣಲ್ಲಿ ಕೂತ್ಕೊಂಡು. ಆ ಲಿಂಗ ಶರೀರವನ್ನ
ಸ್ಥೂಲ ಶರೀರಕ್ಕೆ ಸ್ಥೂಲ ಶರೀರವನ್ನ, ಲಿಂಗ ಶರೀರಕ್ಕೆ ಏನಪ್ಪ ಮಾಡ್ತಕ್ಕಂಥ ಅದ್ಭುತವಾದ ವ್ಯಾಪಾರ ಅಲ್ಲಿ ಅನಂತ ರೂಪದಿಂದ ನಡೀತದಲ್ಲೇ ಎಷ್ಟು ಕಾರ್ಯ ಆಗ್ತದೆ ಉಪಸ್ಥಿತಲ್ಲಿ. ಈ ಜ್ಞಾನ ನನಗ್ ಬರ್ಬೇಕು ಅಂತಂದ್ರೆ ನಾನೇನಾಗಬೇಕು ಮೊದ್ಲು ದೇವವೃತರಾಗಬೇಕು, ದೇವತೆಗಳ ಪರನಾಗಿರ್ಬೇಕು. ಪ್ರತಿಯೊಂದು ಸ್ತ್ರೀ ಪುರುಷರು ಮಾಡ್ತಕ್ಕಂಥ ಸದಾ ಸತ್ಕರ್ಮಗಳೆಲ್ಲವೂ ಎಲ್ಲ ಕರ್ಮಗಳು ಸತ್ಕರ್ಮ ಅಂತ ಮೊದ್ಲು ನಾನು ದೃಢ ಇಟ್ಕೋಬೇಕು. ನಾನಷ್ಟಿಗೆ ನಾನೇ ತಯಾರು ಮಾಡ್ಕೊತೀನಿ. ಏನಂದ್ರೆ ಅಯ್ಯೋ ನಾ ಪಾಪ ಮಾಡಿಬಿಟ್ಟೆ, ನಾ ತಪ್ಪು ಮಾಡಿಬಿಟ್ಟೆ, ನಾ ಪಾಪ ಮಾಡಿಬಿಟ್ಟೆ, ನಾ ತಪ್ಪು ಮಾಡಿ ನಾನು ಮಾಡ್ಲಿಕ್ಕೆ ಅಸಮರ್ಥ ಅಂತಂದ್ರೆ ಇನ್ನ ಪಾಪ ಪುಣ್ಯಗಳು ನಾನ್ ಮಾಡ್ಲಿಕ್ಕೆ ಎಲ್ಲಿ ಸಾಧ್ಯ ಆಗ್ತದೆ? ಇದು ನಾವು ತಿಳ್ಕೊಳ್ತಕ್ಕಂಥ ಕಾಲ. ಅದಕ್ಕೆ ಉಪಸ್ಥ ಮತ್ತು ಪಾಯ ಎರಡಲ್ಲಿ ಇರ್ತಕ್ಕಂಥ ಸಾಯಿಬೊಮ್ಮನು ಮತ್ತು ಮಿತ್ರರಾಮ ಸೂರ್ಯದಿಂದ ಅಂದ್ರೆ ಏನ್ ಬರ್ತದೆ ಅಂದ್ರೆ ಈ ಜ್ಞಾನ ಅಭಿವೃದ್ಧಿ ಆಗ್ತಾ, ಅಜ್ಞಾನ ದೂರ ಆಗ್ತದೆ, ಸುಜ್ಞಾನ ಹೆಚ್ಚಾಗ್ತದೆ. ಇದಕ್ಕೆ ಆ 25 ಕರ್ಕಗಳಿಂದ ಹಿಡಿದು ಪಾಪ ಭವಮ್ಮ ತನಕ ಫಲವನ್ನ ಬಯಸದೆ ಕರ್ಮ ಮಾಡ್ತಕ್ಕಂಥದ್ದು ಏನು ಪಾಪ ಮಾ ಮನವೇನಮ ಅಂತ ಯಾವುದೇ ಫಲವನ್ನ ಬಯಸದೆ ಮಾಡ್ತಕ್ಕಂಥದ್ದು ಈ ಯಾವ್ದು 5 ಏನಪ್ಪ ಅಂದ್ರೆ ವರ್ಗ ಪವರ್ಗ ಅಂತ. ಇದು ಕರ್ಮವನ್ನ ಮಾಡಿ ಕರ್ಮದ ಫಲವನ್ನ ಬಯಸ್ತಕ್ಕಂಥ ಪಾಪ ಮ ಫಲ, ಆ ಫಲವನ್ನ ಬಯಸುದಿಲ್ಲ ಈ ಪವರ್ಗದೊಳಗೆ. ಈ ಪವರ್ಗದಿಂದ ಬರ್ತಕ್ಕಂಥ ಕಾರ್ಯ ವಿಶೇಷವಾಗಿರ್ತಕ್ಕಂಥ ಅದ್ರ ಮೇಲೆ ಯಾವ್ದು ಕರ್ಮ ಆ ಕರ್ಮೇಂದ್ರಿಯ, ಅದ್ರ ಮೇಲೆ ಏನಪ್ಪಾ ಅಂದ್ರೆ ಮಾತೃಕ, ಅದ್ರ ಮೇಲೆ ಜ್ಞಾನೇಂದ್ರಿಯ, ಅದ್ರ ಮೇಲೆ ವಾಯು ಪಂಚಕ, ಅದ್ರ ಮೇಲೆ ಏನಪ್ಪಾ ಆಕಾಶಿ ಪಂಚಕ, ಅದ್ರ ಮೇಲೆ 5 ಏನಪ್ಪಾ ಯಾವುದು ಇವು 5 ಪಂಚಭೂತಗಳು. ಈ ರೀತಿ ನನ್ನ ದೇಹದೊಳಗ ಆ 25 ಆ ವ್ಯಂಜನ ರೂಪದಲ್ಲಿ ಬರ್ತಕ್ಕಂಥ ಅಕ್ಷರಾಭಿಮಾನ ದೇವತೆಗಳು ಅದ್ಭುತವಾದ ಒಂದು ಕಾರ್ಯವನ್ನ ನಮ್ಮ ದೇಹದಲ್ಲಿ ಮಾಡ್ತಾರೆ, ಒಳಗ ಇರ್ತಾರೆ, ಹೊರಗಿನ ವ್ಯಾಪಾರವನ್ನ ಒಳಗಡೆ ನಮ್ಗೆ ತೋರಿಸ್ಕೊಡ್ತಾರೆ. ಇದು ಸಾಮಾನ್ಯ ಮಾತಲ್ಲ, ಸಾಮಾನ್ಯ ಮಾಡಗಾಲ. ಪರಮಾತ್ಮ ಆ ರೂಪದಿಂದ ಕುತ್ಕೊಂಡು ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಇದು ನಮ್ಮೆಲ್ಲರೊಳಗ ಅಸ್ಥಿಗತ ಆಗ್ಬೇಕು, ಮಸ್ತಗತಗತ ಆಗ್ಬೇಕು. ನಾವೇನಪ್ಪ ಇದನ್ನ ಚಿಂತನೆ ಇಟ್ಕೊಂಡು ನಾವು ಅಂತ ಹೇಳ್ತಾ ಇವತ್ತಿನ ಈ 4 ಶಬ್ದಗಳನ್ನ ಅಸ್ಮದ್ ವಿಮೂರ್ತಂತ ಗೀತಾಪತಿ ಶ್ರೀ ಮೂಲ ರಾಮಚಂದ್ರ ಸಮರ್ಪಣೆ ಮಾಡೋಣ. ಭಾರತೀಯ ರಮಣಕ್ಕೆ ಪ್ರಾಣ ಶ್ರೀ ಕೃಷ್ಣಾರ್ಪಣ. ಹರೇ ನಮಃ, ಹರೇ ನಮಃ, ಹರೇ ನಮಃ.